ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷ ಭದ್ರೇಷು ನಿತ್ಯಂ ಭಾಗವತ ಸೇವಯ. ಭಗವತ್ಯುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ. ತಮ್ಮೆಲ್ಲರಿಗೂ ನಾವು ಇವತ್ತಿನ ಈ ಶ್ರೀಮದ್ ಭಾಗವತದ ಚರ್ಚೆಗೆ ಸ್ವಾಗತವನ್ನ ಕೋರ್ತೇವೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ತುಂಬಾ ಹತ್ತಿರದಲ್ಲಿ ಬರ್ತಾ ಇದೆ. ಅದಕ್ಕೋಸ್ಕರ ಶ್ರೀಕೃಷ್ಣನ ಸ್ಮರಣೆ ಮಾಡ್ಕೊಳ್ಳೋದು, ಶ್ರೀಕೃಷ್ಣನ ಬಗ್ಗೆ ಲೀಲೆಯನ್ನ ಚರ್ಚೆಯನ್ನ ಮಾಡುವಂಥದ್ದು ನಮ್ಮೆಲ್ಲರಿಗೂ ತುಂಬಾ ಸುವರ್ಣ ಅವಕಾಶ. ಸೊ ನಾವು ಶ್ರೀಮದ್ ಭಾಗವತದ 10ನೆಯ ಸ್ಕಂದದ ಶ್ರೀಕೃಷ್ಣನ ಎಷ್ಟೊಂದು ಲೀಲೆಗಳಿದೆ. ಅದರಲ್ಲಿ ನಾವು ಜನ್ಮಾಷ್ಟಮಿಯ ಮುಂಚೆ ಭಗವಂತನ ಕೆಲವು ಲೀಲೆಗಳನ್ನ ಚರ್ಚೆಯನ್ನು ಮಾಡೋದಕ್ಕೆ ನಾವು ಪ್ರಯತ್ನವನ್ನ ಪಡೋಣ. ಮೊದಲು ನಮಗೆ ಶ್ರೀಮದ್ ಭಾಗವತದ ಮಹಿಮೆ ನಾವು ಸರಿಯಾಗಿ ತಿಳ್ಕೊಂಡ್ರೆ ಆಮೇಲೆ ನಾವು ಆಗ ಭಗವಂತನ ಲೀಲೆಗಳನ್ನ ತಿಳ್ಕೊಳ್ಳೋದರ ಮಹತ್ವನೂ ನಮಗೆ ಗೊತ್ತಾಗ್ಬಿಡುತ್ತೆ. ಶ್ರೀಮದ್ ಭಾಗವತದ ಮಹಾತ್ಮೆಯಲ್ಲಿ ತುಂಬಾ ಅದ್ಭುತವಾದಂತಹ ಒಂದು ಅದರ ಮಹಿಮೆಯನ್ನ ಹೇಳಿದೆ. ಒಮ್ಮೆ ಒಬ್ಬ ವ್ಯಕ್ತಿ, ಅವರ ಹೆಸರು ಆತ್ಮದೇವ್ ಅಂತ ಹೇಳಿ. ಈ ಆತ್ಮದೇವ್ ತುಂಬಾ ಪುಣ್ಯವಂತ ಬ್ರಾಹ್ಮಣನಾಗಿದ್ದ. ತುಂಬಾ ಎಷ್ಟೊಂದು ಧರ್ಮ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದ. ಎಲ್ಲವನ್ನು ಮಾಡ್ತಾ ಇದ್ರು. ಅವ್ರಿಗೆ ಇಬ್ರು ಮಕ್ಕಳು ಹುಡ್ತಾರೆ. ಅವ್ರ ಹೆಸರು ಗೋಕರ್ಣ, ಮತ್ತೊಬ್ಬ ದುಂದುಕಾರಿ ಅಂತ ಹೇಳಿ. ಈ ಗೋಕರ್ಣ ಇದಾನಲ್ಲ, ತುಂಬಾ ಒಳ್ಳೆಯ ಸಾಧು ರೀತಿಯ ವ್ಯಕ್ತಿಯಾಗಿದ್ದ. ಆದ್ರೆ ದುಂದುಕಾರಿ ಇದ್ನಲ್ಲ, ತುಂಬಾ ಕ್ರೂರಿ ಆಗೋಗ್ಬಿಟ್ಟ. ಕೆಲವು ಸಲ ಒಂದೇ ಮನೇಲಿ ಇರ್ತಾರೆ, ಆದರೆ ಸ್ವಭಾವಗಳು ತುಂಬಾ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಈ ಮನೆಯಲ್ಲೂ ಇದೇ ರೀತಿ ಆಯ್ತು. ಇವನ್ ಒಬ್ಬ ತುಂಬಾ ಒಳ್ಳೆ ವ್ಯಕ್ತಿ, ಮತ್ತೊಬ್ಬ ತುಂಬಾ ತುಂಬಾ ಕೆಟ್ಟ ಎಲ್ಲ ದುರ್ಗುಣಗಳು, ಬೇರೆಯವ್ರಿಗೆ ಹಿಂಸೆ ಮಾಡುವಂಥದ್ದು, ಇದೇ ರೀತಿ ದುರ್ಗುಣಗಳನ್ನೆಲ್ಲ ಹೊಂದ್ಕೊಂಡಿದ್ದ. ಅದಕ್ಕೋಸ್ಕರ ಏನಾಗೋಯ್ತು, ಒಮ್ಮೆ ಅವ್ರ ತಂದೆ ದೇಹತ್ಯಾಗ ಮಾಡಿಬಿಟ್ರು. ಆಮೇಲೆ ಈ ದುಂದುಕಾರಿ ಇದ್ನಲ್ಲ, ದುಂದುಕಾರಿ ಕೇಳ್ತಾ ಇದ್ದ, ನಮ್ಮ ಅಪ್ಪನ ಆಸ್ತಿ ಎಲ್ಲಿದೆ? ತಾಯಿಗೆ ಕೇಳ್ತಾ ಇರೋದು, ಆಸ್ತಿ ಕೊಡು, ಇಲ್ಲ ಅಂತ ಹೇಳಿದ್ರೆ ನಿನಗೆ ಈ ಬಿಸಿ ಸುಡ್ತಾ ಇರೋದು ಅದನ್ನ ಹಿಡ್ಕೊಂಡು ನಾವು ಹೊಡಿತೀನಿ ಅಂತ ಹೇಳಿ ಅವ್ರ ತಾಯಿಗೆ ಈ ರೀತಿ ಅವನು ಬೆದರಿಕೆ ಕೊಡ್ತಾ ಇದ್ದ. ಇದನ್ನ ಕೇಳಿದ ತಕ್ಷಣ ತಾಯಿಗೆ ನೋವಾಗ್ತಾ ಇತ್ತು. ಅವಳು ಬಾವಿಗೆ ಬಿದ್ದು ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ಈಗ ಈ ದುಂದುಕಾರಿ ಇದ್ನಲ್ಲ, ತುಂಬಾ ಎಲ್ಲಾ ರೀತಿಯ ದುಶ್ಚಟಗಳಲ್ಲಿ ತೊಡಗ್ಬಿಟ್ಟಿದ್ದ. ಅವನು ಮದ್ಯಪಾನ ಮಾಡ್ತಾ ಇದ್ದ. ಆಮೇಲೆ ಬೇರೆ ಕೆಲವು ಸಲ ವೇಶ್ಯಗಳನ್ನು ಮನೇಲಿ ಕರ್ಕೊಂಡ್ ಬಂದಿದ್ದ. ಮತ್ತೆ ಬೇರೆ ಬೇರೆ ರೀತಿಯ ಎಲ್ಲಾ ದುಷ್ಕಾರ್ಯಗಳನ್ನೆಲ್ಲ ಮಾಡ್ತಾ ಅವನು, ಗೋಕರ್ಣನು ಬೇರೆ ಇದರಲ್ಲಿದ್ರು. ಈಗ ಈ ಮನೆಯಲ್ಲಿ ಯಾರಿದ್ರು ಅಂತ ಹೇಳಿದ್ರೆ ಇವನು ಬೇರೆ ವೇಶ್ಯಗಳ ಜೊತೆ ಇದ್ದ. ಈಗ ಏನಾಗೋಯ್ತು ಅಂತ ಹೇಳಿದ್ರೆ, ಅವನು ಅವ್ರನ್ನೆಲ್ಲ ನೋಡ್ಕೊಳ್ಳೋದಕ್ಕೋಸ್ಕರ ಬೇರೆ ಕಡೆ ಹೋಗಿ ಹಣವನ್ನ ದೋಚ್ಕೊಂಡು ಬರ್ತಾ ಇದ್ದ. ಆಮೇಲೆ ಬೇರೆಯವ್ರಿಗೆ ಮೋಸ ಮಾಡ್ತಾ ಇದ್ದ. ಈ ರೀತಿ ಎಲ್ಲ ಮಾಡಿ ಏನಾಗೋಯ್ತು, ಕೊನೆಗೆ ಅವರೇ ಅಂದ್ಕೊಂಡ್ರು, ಇವನ್ ಮಾಡ್ತಾ ಇರೋದು ನೋಡಿದ್ರೆ ರಾಜ ಬಿಡೋದಿಲ್ಲ ಇವನ್ಗೆ, ಸುಮ್ಮನೆ ಇವ್ರನ್ನ ಕರ್ಕೊಂಡೋಗ್ಬಿಡ್ತಾರೆ ಜೈಲ್ಗೆ. ಅವ್ರ ಜೊತೆ ನಮ್ಮನ್ನು ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಅದಕ್ಕೋಸ್ಕರ ಏನ್ ಮಾಡೋಣ ಅಂತ ಹೇಳಿ ಇವಂದು ಏನೆಲ್ಲ ಅವನು ಮಾಡಿದಾನಲ್ಲ ಎಲ್ಲವನ್ನು ನಾವು ಲೂಟಿ ಮಾಡ್ಕೊಂಡು ಇವನನ್ನ ಇಲ್ಲೇ ಮುಗಿಸ್ಬಿಡೋಣ. ಈ ಎಲ್ಲ ಬೇರೆ ವೇಶ್ಯರೆಲ್ಲ ಏನ್ ಮಾಡ್ಬಿಟ್ರು, ಇವನಿದ್ದ ಎಲ್ಲ ಸಂಪತ್ತನ್ನ ಅವರು ಲೂಟಿ ಮಾಡ್ಬಿಟ್ರು. ಇವನನ್ನ ಅವನ ಮಂಚದ ಮೇಲೆ ಬೇರೆ ಬೇರೆ ಹಗ್ಗಗಳನ್ನ ಹಾಕಿ ಕಟ್ ಹಾಕ್ಬಿಟ್ಟು ಅವನಿಗೆ ಕತ್ತಿನಲ್ಲಿ ನೇಣನ್ನ ಹಾಕಿ ಅವನಿಗೆ ಎಳೆದು ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆದ್ರೂ ಅವ್ನು ಸಾಯ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರು ಅವರು,
ಸುಡ್ತಾ ಇರೋಂಥ ಕಲ್ಲಿದ್ಲನ್ನ ತಗೊಂಬಂದು ಮುಖದಲ್ಲಿ ಹಾಕ್ಬಿಟ್ರು. ನೋಡಿ, ಯಾವಾಗ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಲ್ಲ ಅದು ಮತ್ತೆ ರಿಟರ್ನ್ ಬರುತ್ತೆ. ನಮಗ ಅನ್ಸುತ್ತೆ ನಾನ್ ಬೇರೆಯವ್ರಿಗೆ ಮೋಸ ಮಾಡಿದ್ರೆ ಪರವಾಗಿಲ್ಲ, ಬೇರೆಯವ್ರಿಗೆ ಕೊಂದ್ರೆ ಪರವಾಗಿಲ್ಲ, ಇಲ್ಲ ಬೇರೆಯವ್ರಿಗೆ ಏನಾದ್ರೂ ವಂಚನೆ ಮಾಡಿದ್ರೆ ಪರವಾಗಿಲ್ಲ, ಆದ್ರೆ ನಾನ್ ಮಜಾ ಮಾಡ್ತೀನಿ ಅಂತ ಹೇಳಿ ಜನ ಯಾವಾಗ ಈ ರೀತಿ ಮಾಡ್ತಾರೆ, ಅವ್ರಿಗೆ ಅನ್ಸಿರುತ್ತೆ ನಾನು ಈಗ ಎಸ್ಕೇಪ್ ಆಗೋಗ್ಬಿಡ್ತೀನಿ, ನಾನ್ ಮಾಡಿರೋದು ಯಾರು ನೋಡಿಲ್ಲ, ನಾ ಮೋಸ ಮಾಡಿರೋ ನೋಡಿಲ್ಲ, ಬೇರೆಯವ್ರಿಗೆ ಹಿಂಸೆ ಕೊಟ್ಟಿರೋದು ಯಾರು ನೋಡಿಲ್ಲ, ಬೇರೆ ಜೀವ ಜಂತುಗಳಿಗೆ ಪ್ರಾಣಿಗಳಿಗೆ ಹಿಂಸೆ ಕೊಟ್ಟಿರೋದು ಯಾರು ನೋಡಿಲ್ಲ ಅಂತ ಹೇಳಿ ಏನ್ ಅನ್ಸ್ಬಿಡುತ್ತೆ, ಎಲ್ಲ ಎಸ್ಕೇಪ್ ಮಾಡ್ಕೊಳ್ಬಿಡ್ಬೋದು ಅಂತ. ಆದ್ರೆ ಏನಾಯ್ತು, ಏನೆಲ್ಲ ಮಾಡಿದ್ನಲ್ಲ ಎಲ್ಲ ರಿಟರ್ನ್ ಬರ್ತಾ ಇದೆ ಈಗ ಕೊನೆಗೆ ಅವನ್ಗೆ ತುಂಬಾ ಯಾತನೆ ಪಡ್ತಾ ಅವನು ಸತ್ತೋಗ್ಬಿಡ್ತಾನೆ. ಈ ರೀತಿ ಸತ್ತೋದ್ಮೇಲೆ ಅವನ್ ದುಡ್ಡನ್ನೆಲ್ಲ ಲೂಟಿ ಮಾಡ್ಕೊಂಡು ಅವರೆಲ್ಲ ಓಡೋಗ್ಬಿಟ್ರು, ಇವನ್ ಹಿಂಗೆ ಬಿಟ್ಬಿಟ್ಟು. ಆಮೇಲೆ ಎಷ್ಟೋ ದಿನಗಳಾದ್ಮೇಲೆ ಗೋಕರ್ಣನಿಗೆ ನ್ಯೂಸ್ ಬಂತು. ಗೋಕರ್ಣ ಯಾರು? ಅವನ ತಮ್ಮನಿಗೆ ನ್ಯೂಸ್ ಬಂತು, ಅಣ್ಣನಿಗೆ ಈ ರೀತಿ ಸಾಯಿಸ್ಬಿಟ್ಟಿದ್ದಾರೆ ಅಂತ ಹೇಳಿ. ಅದಾದ್ಮೇಲೆ ಅವನಿಗೆ ಶಾಂತಿ ಮಾಡೋದಕ್ಕೋಸ್ಕರ ಅವನು ಗಯಾಗ್ ಹೋಗಿದ್ದ. ಗಯಾನಲ್ಲಿ ಯಾಕೆ ಹೋಗ್ತಾರೆ? ಶ್ರದ್ಧಾ ಮಾಡಿದ್ರೆ, ಅಲ್ಲಿ ಒಂದ್ಸಲ ಏನಾದ್ರು ಮುಗಿಸ್ಬಿಟ್ರೆ ಅವನ್ ಮಾಡಿರೋಂಥ ಪಾಪ ಎಲ್ಲ ಹೋಗ್ಬಿಡುತ್ತೆ. ಇಲ್ಲ ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಬೇರೆ ಏನಾದ್ರು ದಾನ ಧರ್ಮಗಳನ್ನ ಮಾಡ್ಬಿಟ್ರೆ ಈ ರೀತಿಯ ಒಂದೆಲ್ಲ ಸರಿಯಾಗೋಗ್ಬಿಡುತ್ತೆ ಅಂತ ಹೇಳಿ ಎಷ್ಟೋ ಜನ ಈಗಲೂ ಮಾಡ್ತಾರೆ. ಆದ್ರೆ ಇವನ್ನೆಲ್ಲ ಮಾಡ್ಬಿಟ್ಟು ಬಂದ ಮನೆಗೆ ವಾಪಸ್. ಆಗ ಒಂದು ದಿನ ರಾತ್ರಿ ಅವನಿಗೆ ತುಂಬಾ ಭಯಂಕರವಾಗಿರುವಂತ ಒಂದು ಕೆಟ್ಟ ಕನಸು. ಅವನು ರಾತ್ರಿ ಎದ್ದು ನೋಡ್ತಾನೆ, ಏನೇನೋ ಬೇರೆ ಬೇರೆ ರೀತಿಯ ಒಂದು ಸಲ ಬೇರೆ ರೀತಿಯ ದೃಶ್ಯಗಳು ಕಾಣಿಸ್ತಾ ಇತ್ತು. ಒಮ್ಮೆ ಪ್ರಾಣಿಗಳ ದೃಶ್ಯ, ಕೆಲವು ಸಲ ಮನುಷ್ಯನ ದೃಶ್ಯ, ಕೆಲವು ಸಲ ದೇವತೆಗಳ ದೃಶ್ಯ, ಬೇರೆ ಬೇರೆ ರೀತಿ ವ್ಯಕ್ತಿಗಳ ದೃಶ್ಯ. ಆಮೇಲೆ ತಕ್ಷಣ, ಯಾಕೆಂದ್ರೆ ಇವನು ಗೋಕರ್ಣ ಇದ್ನಲ್ಲ, ಅವನು ಶುದ್ಧ ಭಕ್ತನಾಗಿದ್ದ, ಭಗವಂತನ ಕೃಷ್ಣ ಹರಿಭಕ್ತನಾಗಿದ್ದ. ಅದಕ್ಕೋಸ್ಕರ ಅವನು ಗೊತ್ತಾಗ್ಬಿಡ್ತು ಇದು ಯಾವುದೋ ಒಂದು ಭೂತ ಪ್ರೇತ ನರಳ್ತಾ ಇರುವಂತಹ ಸನ್ನಿವೇಶ ಅಂತ ಹೇಳಿ ತಕ್ಷಣ ಅವನು ಭಯ ಆಗಿಲ್ಲ. ಈಗಿನ ಕಾಲದಲ್ಲಿನೂ ಎಷ್ಟೋ ಪ್ರದೇಶಗಳಲ್ಲಿ ಇದ್ದಾರೆ, ಎಷ್ಟೋ ಭೂತ ಪ್ರೇತಗಳಿರ್ತಾರೆ. ಯಾಕೆ ಆಗುತ್ತೆ? ಹಿಂದೆ ಮಾಡಿರುವಂತಹ ದುಷ್ಕರ್ಮಗಳಿಂದ ಆಗುತ್ತೆ. ಈಗ ಇವನ್ ಗೊತ್ತಾಯ್ತು ಯಾವುದೋ ಒಂದು ಭೂತ ಪ್ರೇತ ಇಲ್ಲಿ ನರಳ್ತಾ ಇದೆ ಅಂತ ಹೇಳಿ ತಕ್ಷಣ ಇವನೇನ್ ಮಾಡ್ದ, ತೀರ್ಥಕ್ಷೇತ್ರದ ನೀರಿತ್ತಲ್ಲ ಪುಣ್ಯವಾದಂತಹ, ಅದನ್ನ ಎಲ್ಲ ಕಡೆ ಚಮಕಿಸ್ತಾ ಇದ್ನ. ಇದನ್ನ ನೋಡಿದ ತಕ್ಷಣ, ಯಾವಾಗ ನೋಡಿ ಗಂಗಾ ನದಿ, ಯಮುನಾ ನದಿ, ಈ ರೀತಿ ಪುಣ್ಯ ನದಿಗಳಿರುತ್ತಲ್ಲ, ಅದರ ನೀರು ಎಷ್ಟು ಪವಿತ್ರವಾಗಿರುತ್ತೆ ಅಂತ ಹೇಳಿದ್ರೆ, ಆ ನೀರ್ ಎಲ್ಲಿ ಹೋಗುತ್ತಲ್ಲ ಅಲ್ಲಿ ಪಾಪ ತಕ್ಷಣ ಕಡಿಮೆನೂ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಪುಣ್ಯ ನದಿ, ನಾವೇನಾದ್ರು ತೀರ್ಥಕ್ಷೇತ್ರಗಳಿಗೆ ಹೋದ್ರೆ ಏನ್ ಮಾಡ್ಬೇಕು? ನಾವು ಸ್ನಾನ ಮಾಡ್ಬೇಕು ಆ ಪ್ರದೇಶಗಳಲ್ಲಿ. ಈಗ ಈ ರೀತಿ ನೀರು ಚಿಮ್ಕಿಸಿದ ತಕ್ಷಣ ಏನಾಗೋಯ್ತು, ಇವನು ತಕ್ಷಣ ಅಳೋದಕ್ಕೆ ಪ್ರಾರಂಭ ಮಾಡ್ದ. ಆಮೇಲೆ ನೀನ್ ಯಾರು ಅಂತ ಕೇಳಿದಾಗ ಅವನು ಹೇಳ್ತಾ ಇದ್ದ, ನಾನು ನಿನ್ನ ಅಣ್ಣ, ನಾನು ಈಗ ತುಂಬಾ ನರಳ್ತಾ ಇದ್ದೀನಿ, ನಾನು ಎಲ್ಲೇ ಹೋದ್ರು ನಾನು ಎಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಸುವು, ಬಾಯಾರಿಕೆ, ಆಮೇಲೆ ಬೇರೆ ಬೇರೆ ರೀತಿಯ ಯಾತನೆಗಳು. ಕೆಲವು ಸಲ ನಮಗೆ ಇದು ಯಾವ ಯಾತನೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಆಮೇಲೆ ಅವನು ಹೇಳ್ತಾ ಇದ್ದ, ಹೇಗಾದ್ರೂ ಮಾಡಿ ನನಗೆ ಈಗ ನೀನೊಂದು ಮಾರ್ಗ, ಉದ್ಧಾರ ಮಾಡೋದಕ್ಕೆ ಏನಾದ್ರು ಮಾರ್ಗ ತಿಳಿಸ್ಕೊಡು ಅಂತ. ಆಗ ಈ ಗೋಕರ್ಣ ಇದ್ನಲ್ಲ, ತಕ್ಷಣ ಹೋಗಿ ಬೇರೆ ಬೇರೆ ಭಕ್ತರಿಗೆ ಅವನೋಗಿ ಚರ್ಚೆ ಮಾಡ್ತಾನೆ. ಚರ್ಚೆ ಮಾಡಿದ ತಕ್ಷಣ ಅವನು ಹೇಳ್ತಾನೆ, ಈಗ ನನ್ನ ಅಣ್ಣ ಈ ರೀತಿ ನರಳ್ತಾ ಇದ್ದಾನೆ, ಈಗೇನು ಉಪಾಯ? ಆಗ ಅವರೆಲ್ಲರೂ ಹೇಳ್ತಾರೆ, ಸೂರ್ಯದೇವರಿಗೆ ನೀವು ತಪಸ್ಸೆ ಮಾಡಿ ಕೇಳಿ, ಅವನು ನಿಮಗೆ ಸೂಕ್ತವಾದಂತಹ ಒಂದು ಉತ್ತರ ಕೊಡ್ತಾನೆ ಅಂತ. ಸೂರ್ಯದೇವರು ಉತ್ತರ ಕೊಡ್ತಾರೆ, ಶ್ರೀಮದ್ ಭಾಗವತದ ಸಪ್ತಾಹ 7 ದಿನಗಳ ಕಾಲ ಸಂಪೂರ್ಣವಾಗಿ ಏನಾದ್ರು ಶ್ರವಣ ಅವನು ಮಾಡಿದ್ರೆ ಅವನು ಮಾಡಿರುವಂತಹ ಎಲ್ಲ ಪಾಪಗಳು ಹೋಗುತ್ತೆ. ಅದಷ್ಟೇ ಅಲ್ಲ, ಅವನಿಗೆ ಆ ಭೂತ ಪ್ರೇತದ ಶರೀರದಿಂದ ಮುಕ್ತಿ ಸಿಗುತ್ತೆ. ಅದಷ್ಟೇ ಅಲ್ಲ, ಅವನಿಗೆ ಅಂತಿಮ ಗುರಿ ಭಗವಂತನ ಪ್ರಾಪ್ತಿನೂ ಹೋಗ್ಬಿಡುತ್ತೆ. ಈ ಎಲ್ಲಾನು ಯಾವ್ದರಿಂದ ಆಗತ್ತೆ? ಬರೀ ಶ್ರೀಮದ್ ಭಾಗವತದ ಶ್ರವಣ ಮಾಡೋದ್ರಿಂದ. ಈ ರೀತಿ ಇವನು ಹೇಳ್ತಾನೆ. ಇದನ್ನ ಹೇಳಿದ ತಕ್ಷಣ ಗೋಕರ್ಣ ಹೇಳ್ತಾನೆ, ನಾನು ಅರೇಂಜ್ ಮಾಡ್ತೀನಿ. ಆಮೇಲೆ ಪೂರ್ತಿ ಊರಲ್ಲಿರೋರು ಎಲ್ಲರಿಗೂ ನ್ಯೂಸ್ ಸ್ಪ್ರೆಡ್ ಆಯ್ತು.
ಹೇಗೆ ಮಾತಾಜಿಗೆ ಸ್ಪ್ರೆಡ್ ಮಾಡಿದ್ರು ನ್ಯೂಸ್, ಆ ರೀತಿ ಎಲ್ಲರಿಗೂ ಗೊತ್ತಾಗೋಗ್ಬಿಡ್ತು. ಅವರೆಲ್ಲರೂ ತಕ್ಷಣ ಅವ್ರಿಗೂ ಅನ್ನಿಸ್ತು ನಾವು ಶ್ರೀಮದ್ ಭಾಗವತವನ್ನ ಕೇಳಬೇಕು ಅಂತ ಹೇಳಿ ಎಲ್ಲರೂ ಬರೋದಕ್ಕೆ ಪ್ರಾರಂಭ ಮಾಡಿದ್ರು. ಶ್ರೀಮದ್ ಭಾಗವತದ ಚರ್ಚೆ ಪ್ರಾರಂಭ ಆಗಿದ ತಕ್ಷಣ ಅವರು ಶ್ರೀಮದ್ ಭಾಗವತದ ಚರ್ಚೆ ಮಾಡ್ತಾ 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 ಅಲ್ಲಿ ದುಂದುಕಾರಿಗೆ ಹೇಳಿದ್ರು ನೀವು ಈ ಶ್ರೀಮದ್ ಭಾಗವತವನ್ನ ಸಂಪೂರ್ಣವಾಗಿ ಕೇಳಿ. ಶ್ರೀಮದ್ ಭಾಗವತವನ್ನ ಕೇಳಿದ್ರೆ ನಿಮ್ಮ ಉದ್ಧಾರ ಆಗೋಗ್ಬಿಡುತ್ತೆ ಅಂತ. ಆಗ ಅಲ್ಲಿ ಒಂದು ಬಿದಿರಿಂದು ಒಂದು ಮರ ಇತ್ತು. ಆ ಬಿದಿರಿನ ಮರದಲ್ಲಿ ಇವನ್ ಬಂದು ನೇತಾಡ್ತಾ ಇದ್ದ. ಸಾಮಾನ್ಯವಾಗಿ ಹೇಳ್ತಾ ಇದ್ರು ಬಿದಿರಿನ ಮರದಲ್ಲಿ ಯಾವುದೇ ಭೂತ ಪ್ರೀತಿಗಳು ಒಂದು ಸ್ಥಳದಲ್ಲಿ ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾವು ಕುತ್ಕೊಂಡಿರ್ತೀವಿ, ನಮಗೂ ಆಗೋದಿಲ್ಲ. ಅರ್ಧ ಮುಕ್ಕಾಲು ಗಂಟೆ ಆದ್ರೆ ಬೆನ್ನೋವು ಬರುತ್ತೆ, ಕಾಲು ನೋವು ಬರುತ್ತೆ, ನಮ್ಗೆ ಅನ್ಸುತ್ತೆ ಸ್ವಲ್ಪ ಓಡಾಡೋಣ ಅನ್ಸುತ್ತೆ, ಇಲ್ಲ ನಮಗೆ ಕೂತ್ಕೊಂಡಿದ್ರೆ ನಿದ್ದೆನೂ ಬಂದ್ಬಿಡುತ್ತೆ. ಆದರೆ ಈ ದುಂದುಕಾರಿ ಇದ್ನಲ್ಲ, ಅವನ ತಪಸ್ಸೆ ಆಗಿತ್ತು. ಅವನು ಅಲ್ಲೇ ನಾನು ಏನಾದ್ರೂ ಆಗ್ಲಿ ನನಗೆ ಬೇರೆ ದಾರಿ ಇಲ್ಲ, ಈಗ ಇರೋದು ಇದೊಂದೇ, ಅದಕ್ಕೋಸ್ಕರ ಅವನು ಅಲ್ಲೇ ನೇತಾಡ್ತಾ ಇದ್ದ. ಆದ್ರೆ ಇವನು ಕೇಳ್ತಾ ಇದ್ದ. ಶ್ರೀಮದ್ ಭಾಗವತದ ಚರ್ಚೆ 7 ದಿನ ಸತತವಾಗಿ ನಡೀತಾ ಇತ್ತು. ಒಂದೊಂದು ದಿನ ಪ್ರತಿದಿನ ಶ್ರೀಮದ್ ಭಾಗವತದ ಚರ್ಚೆ ಮುಗ್ದಿದ ತಕ್ಷಣ ಒಂದೊಂದು ಗಂಟು ಆ ಬಿದಿರಿಂದ ಮರದ್ದು ಮುರಿತಾ ಇತ್ತು. ಆಗ ಈ ರೀತಿ ಪ್ರತಿದಿನ ಒಂದೊಂದೊಂದೊಂದು ಗಂಟು ಮುರಿತಾ ಇತ್ತು. 7ನೇ ದಿನ ಒಂದು ವೈಕುಂಠದ ವಿಮಾನ ಬಂತು ಅಲ್ಲಿ. ಆ ವೈಕುಂಠದ ವಿಮಾನದಲ್ಲಿ ಯಾರಿದ್ರು ಅಂತ ಹೇಳಿದ್ರೆ ಈ ದುಂದುಕಾರಿ ಇದ್ದ. ಆ ದುಂದುಕಾರಿ ಏನ್ ಮಾಡ್ದ, ಆ ವೈಕುಂಠ ವಿಮಾನದಲ್ಲಿ ಎಷ್ಟೊಂದು ಹೂಗಳು ಇತ್ತು, ಆ ಹೂಗಳನ್ನೆಲ್ಲ ಅವನು ತಗೊಂಡು ಗೋಕರ್ಣದ ಮೇಲೆ ಹಾಕ್ತಾ ಇದ್ದ. ಗೋಕರ್ಣದ ಮೇಲೆ ಹೇಳ್ತಾ ಇದ್ದ, ನಾನು ಈಗ ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ನೀನು ಈ ಭಾಗವತ ಸಪ್ತಾಹವನ್ನ ನೀನು ಮಾಡಿಸಿದ್ದಕ್ಕೆ. ಅದಕ್ಕೋಸ್ಕರ ಈಗ ನನಗೆ ಎಷ್ಟು ಸುವರ್ಣ ಅವಕಾಶ ಬಂದಿದೆ ಅಂತ ಹೇಳಿದ್ರೆ ನಾನೀಗ ನೇರ ವೈಕುಂಠಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಎಲ್ಲರಿಗೂ ಖುಷಿ ಆಯ್ತು. ಆದ್ರೆ ಒಂದು ಸಂಶಯ ಬಂತು ಎಲ್ಲರಿಗೂ. ಏನ್ ಸಂಶಯ? ಅರೇ ಗೊತ್ತಾಗ್ಬಿಡ್ತು ಮನದಿ. ಈಗ ಆ ಸಂಶಯ ನ್ಯಾಚುರಲ್ ಆಗಿ ಬರುತ್ತಲ್ಲ, ಬರೀ ಇವರೊಬ್ಬರೇ ಕೇಳಿದ್ದಲ್ಲ, ಎಲ್ಲರೂ ಕೇಳಿದ್ದಾರೆ. ಆದ್ರೆ ತುಂಬಾ ನೀಚ ಪಾಪಿಷ್ಟ ಅವನಾಗಿದ್ದ, ಅವನು ಹೋಗ್ತಾ ಇದ್ದಾನೆ. ಉಳ್ದಿರೋರೆಲ್ಲರೂ ಅಷ್ಟು ಪಾಪ ಮಾಡಿರ್ಲಿಲ್ಲ, ಆದ್ರೂ ಅವ್ರು ಹೋಗ್ತಾ ಇಲ್ಲ. ತುಂಬಾ ಒಂದು ದೊಡ್ಡ ಸಂಶಯ ಬಂತು ಎಲ್ಲರಿಗೂ. ಆಗ ಅವರು ಹೋಗಿ ವಿಷ್ಣುದೂತರಿಗೆ ಕೇಳ್ತಾರೆ. ಅವ್ರು ಕೇಳ್ತಾರೆ, ಅದ್ಯಾಕೆ ಈ ರೀತಿ, ಯಾಕೆ ಬರೀ ಇವರೊಬ್ಬರು ಕರ್ಕೊಂಡು ಹೋಗ್ತಾ ಇದ್ರಿ, ನಮ್ಗೆಲ್ಲ ಯಾಕೆ ಕರ್ಕೊಂಡು ಹೋಗ್ತಾ ಇಲ್ಲ? ಆಗ ಅವ್ರು ಹೇಳ್ತಾ ಇದ್ರು, ಅವನು ಶ್ರವಣ ಮಾಡ್ತಾ ಇರೋಂಥ ರೀತಿ ನೀವೆಲ್ಲರೂ ಶ್ರವಣ ಮಾಡ್ತಾ ಇರೋ ರೀತಿಗೆ ತುಂಬಾ ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ? ಯಾಕೆ ಅಂತ ಹೇಳಿದ್ರೆ, ನೀವೆಲ್ಲರೂ ಶ್ರವಣ ಮಾಡ್ತಾ ಇರುವಾಗ ವಾಚ್ ನೋಡ್ತಾ ಇದ್ರಿ, ಎಷ್ಟೊತ್ತಿಗೆ ಸ್ಟಾರ್ಟ್ ಆಯ್ತು ಎಷ್ಟೊತ್ತಿಗೆ ಎಂಡ್ ಆಗುತ್ತೆ. ಆಮೇಲೆ ಮನೆಯಲ್ಲಿ ಎಷ್ಟೊಂದು ಕಾರ್ಯಗಳೆಲ್ಲ ಇದೆ, ನಾನು ಹೋಗಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲೆಲ್ಲ ಏನಾಗೋಗ್ಬಿಡುತ್ತೆ. ಆಮೇಲೆ ಕೆಲವು ಸಲ ಅಕ್ಕಪಕ್ಕ ಮಾತಾಡ್ತಾ ಇದ್ರಿ, ಆಮೇಲೆ ಕೆಲವು ಸಲ ತುಂಬಾ ತುಂಬಾ ಬೋರಿಂಗ್ ಇದೆ ಅಂತ ಹೇಳಿ ನಿದ್ದೆ ಮಾಡ್ಬಿಡ್ತಾ ಇದ್ರು. ಈ ರೀತಿ ನೀವು ಕೇಳುವಾಗ ಸಂಪೂರ್ಣ ಧ್ಯಾನಪೂರ್ವಕವಾಗಿ ಮತ್ತು ಆ ಉತ್ಸಾಹದಿಂದ ಕೇಳಿಲ್ಲ. ಆದ್ರೆ ದುಂದುಕಾರಿಗೆ ಇದೊಂದೇ ಇದ್ದಂತಹ ಅವಕಾಶ. ಈ ಅವಕಾಶವನ್ನು ಉಪಯೋಗಿಸಿಲ್ಲ ಅಂತ ಹೇಳಿದ್ರೆ ಅವನು ಇನ್ನು ಎಷ್ಟೊಂದು ವರ್ಷಗಳ ಕಾಲ ಅವನು ಆ ಪ್ರೇತದ ಶರೀರದಲ್ಲಿ ಇರ್ಬೇಕಾಗಿತ್ತು. ಅಂತ ಹೇಳಿದ್ರೆ ನಮ್ಮ ಹಸಿವು ಎಷ್ಟಿರುತ್ತಲ್ಲ ಅಷ್ಟು ಊಟ ಅರಗುತ್ತೆ, ಅಷ್ಟು ಜೀರ್ಣ ಆಗತ್ತೆ. ಹಸಿವು ಎಷ್ಟು ಕಡಿಮೆ ಇರುತ್ತಲ್ಲ ಅಷ್ಟು ಊಟ, ಒಳ್ಳೆ ಊಟ ತಿಂದ್ರೂ ಅದು ಶರೀರಕ್ಕೆ ಅದು ಜೀರ್ಣ ಆಗೋದಿಲ್ಲ, ಅದರಿಂದ ಶಕ್ತಿ ಬರೋದಿಲ್ಲ. ಅದೇ ರೀತಿ ಶ್ರೀಮದ್ ಭಾಗವತ ಯಾರು ಪರೀಕ್ಷಿತ್ ಮಹಾರಾಜ್ ಕೇಳಿದ್ದು, ಅವ್ರಿಗೂ ಉದ್ಧಾರ ಆಯ್ತು. ಎಷ್ಟೋ ಜನ ಕೇಳಿದ್ದಾರೆ, ಅವರೆಲ್ಲ ಉದ್ಧಾರ ಆಯ್ತು. ಆದ್ರೂ ನಾವು ಕೇಳ್ತೀವಿ, ಆದ್ರೆ ನಮ್ಮ ಉದ್ಧಾರ ಯಾಕಾಗ್ತಾ ಇಲ್ಲ ಇನ್ನು?
ಹೌದಲ್ಲ ಅಂತ ಹೇಳಿದ್ರೆ ಅವ್ರು ಕೇಳ್ತಾ ಇರೋ ರೀತಿನಲ್ಲಿ ನಾವು ಕೇಳ್ತಾ ಇರೋ ರೀತಿನಲ್ಲಿ ಏನೋ ಇದೆ, ಕಡಿಮೆ ಇದೆ. ಅದಕ್ಕೋಸ್ಕರ ನಮಗೆ ನಾವು ಯಾವ ರೀತಿ ಕೇಳ್ತೀವಿ ಅದು ತುಂಬಾ ಮುಖ್ಯ. ಒಂದು ನೋಡಿ, ಎಷ್ಟೋ ಜನ ಬರ್ತಾರೆ, ಆದ್ರೆ ಬೇರೆ ಬೇರೆ ರೀತಿ ಬೇರೆ ಬೇರೆ ಭಾವನೆಗಳಿಂದ ಕೇಳ್ತಾರೆ, ಬೇರೆ ಬೇರೆ ಧ್ಯಾನ ಬರ್ಕೋದ್ರಿಂದ ಕೇಳ್ತಾರೆ. ಆಮೇಲೆ ಕೆಲವು ಸಲ ಅನ್ಸುತ್ತೆ, ಕೆಲವು ಸಲ ಮನೋರಂಜನೆಗೋಸ್ಕರ ಬಂದ್ಬಿಡ್ತಾರೆ. ಅಲ್ಲಿ ಸಿನಿಮಾ ಥಿಯೇಟರ್ಗೆ ಹೋಗ್ಬೇಕಿತ್ತು, ಅದ್ರ ಬದಲು ಆಯ್ತು ಇಲ್ಲಿ ಬಂದ್ಬಿಡೋಣ. ಇಲ್ಲ ಕೆಲವು ಸಲ ಏನನ್ಸುತ್ತೆ, ಬೇರೆ ಬೇರೆ ನಮ್ಮ ಫ್ರೆಂಡ್ಸ್ ಬರ್ತಾ ಇದಾರೆ, ಅವ್ರ ಜೊತೆ ನಾವು ಬಂದ್ಬಿಡೋಣ. ಆದ್ರೆ ನಾವು ಶ್ರೀಮದ್ ಭಾಗವತದನ್ನ ಕೇಳೋವಾಗ ಯಾವ ಭಾವನೆಯಿಂದ ಕೇಳ್ತೀವಿ ಆ ರೀತಿ ಫಲ ನಮಗೆ ಬಂದ್ಬಿಡುತ್ತೆ. ಸೊ ಇದಕ್ಕೋಸ್ಕರ ಈಗ ಎಲ್ಲರಿಗೂ ಅನ್ನಿಸ್ತು, ಗೋಕರ್ಣ ಅವರೇ ಮತ್ತೊಂದ್ಸಲ ಆರ್ಗನೈಸ್ ಮಾಡಿ ಭಾಗವತ ಸಪ್ತಾಹ ಅಂತ ಹೇಳಿದ್ರು. ಈಗ ಗೋಕರ್ಣ ಹೇಳಿದ್ರು ಆಯ್ತು ಅಂತ ಹೇಳಿ ಈ ಸಲ ಮತ್ತೊಮ್ಮೆ ಭಾಗವತ ಸಪ್ತಾಹ ಅರೇಂಜ್ ಮಾಡಿದ್ಮೇಲೆ ಈಗ ಆ ಹಳ್ಳಿಯವರೆಲ್ಲ ಏನಂತ ಇದ್ರು, ಬರೀ ಮಾತಾಜಿಸ್ ಬಂದಿದ್ದಾರೆ ಪ್ರೋಗ್ರಾಮ್ ಅಲ್ಲಿ, ಪ್ರಭುಜಿಸ್ ಯಾರು ಇಲ್ವೇ ಇಲ್ಲ. ನಾವು ಈ ಸಲ ಬರೀ ಒಬ್ಬರೇ ಹೋಗೋದಿಲ್ಲ, ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾಳೆ ಬರುವಾಗ ನಾಡಿದ್ದು ಬರುವಾಗ ಎಲ್ಲ ಏನ್ ಮಾಡ್ತಾ ಇದ್ರು, ಅವ್ರೆಲ್ಲರಿಗೂ ಕರ್ಕೊಂಡ್ ಬರ್ತಾ ಇದ್ರು ಭಾಗವತ್ ಸಪ್ತಾಹ ಮಾಡೋದಕ್ಕೆ. ಆಮೇಲೆ ಏನಾಯ್ತು, ಪೂರ್ತಿ ಎಲ್ಲರೂ ಇನ್ನೂ ಧ್ಯಾನಪೂರ್ವಕವಾಗಿ ಕೇಳ್ತಾ ಇದ್ರು. ಯಾಕೆಂದ್ರೆ ಗೊತ್ತಿತ್ತು ವೈಕುಂಠ ವಿಮಾನ ಯಾವಾಗ ಬರುತ್ತೆ ಅಂತ. ಅದಕ್ಕೋಸ್ಕರ ಈಗ ಎಲ್ಲರೂ ಪೂರ್ತಿ ಧ್ಯಾನಪೂರ್ವಕವಾಗಿಂದ ಭಕ್ತಿ ಭಾವನೆಯಿಂದ ಆ ಭಗವಂತನ ದರ್ಶನ ಮಾಡೋದಕ್ಕೋಸ್ಕರ ಅವರು ಆ ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡ್ತಾ ಇದ್ದಾರೆ. ಈ ಮಾಡ್ತಾ 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 ಕೊನೆಯ 7ನೆಯ ದಿನ ಶ್ರೀಮದ್ ಭಾಗವತಂ ಕಿ ಜೈ ಅಂತ ಹೇಳಿದ ತಕ್ಷಣ ಎಷ್ಟೊಂದು ವೈಕುಂಠ ವಿಮಾನಗಳು ಬಂದ್ಬಿಡ್ತು. ಆ ವೈಕುಂಠ ವಿಮಾನಗಳಲ್ಲಿ ನೋಡ್ತಾ ಇದ್ರೆ ಆ ಊರೇ ಪೂರ್ತಿ ವೈಕುಂಠ ವಿಮಾನಗಳಲ್ಲಿ ಎಲ್ಲರೂ ವೈಕುಂಠಕ್ಕೆ ಹೋಗ್ಬಿಟ್ರು. ಹರಿ ಬೋಲ್. ಆ ರೀತಿ ಶ್ರೀಮದ್ ಭಾಗವತಕ್ಕೆ ಆ ರೀತಿಯ ಶಕ್ತಿ ಇದೆ. ನಮ್ಮೆಲ್ಲರನ್ನು ಈ ಭೌತಿಕ ಸಂಸಾರದಿಂದ ಮುಕ್ತಿ ಕೊಡುವಂತಹ ಶಕ್ತಿ ಶ್ರೀಮದ್ ಭಾಗವತಕ್ಕಿದೆ. ಹೇಳ್ತಾರೆ, ಶ್ರೀಕೃಷ್ಣ ಕಲಿಯುಗ ಪ್ರಾರಂಭ ಆಗೋಕ್ಕಿಂತ ಮುಂಚೆ ದ್ವಾಪರ ಯುಗದಿಂದ ಅವರು ಯಾವಾಗ ಅದೃಶ್ಯರಾಗ್ತಾರೆ, ಅವರ ಧಾಮಕ್ಕೆ ಅವರು ಪ್ರಸ್ಥಾನ ಮಾಡ್ತಾರೆ, ಆಗ ತಕ್ಷಣ ದ್ವಾಪರ ಯುಗ ಮುಗಿಯುತ್ತೆ, ಕಲಿಯುಗ ಪ್ರಾರಂಭ ಆಗುತ್ತೆ. ಈಗ ಸೂರ್ಯ ಮುಳುಗ್ತಾ ಇದ್ರೆ ತಕ್ಷಣ ಏನಾಗುತ್ತೆ, ಕತ್ತಲು ಪ್ರಾರಂಭ ಆಗಿಬಿಡುತ್ತೆ. ಕಲಿಯುಗ ಅಂತ ಹೇಳಿದ್ರೆ ಕತ್ತಲು. ನೋಡಿ ಎಲ್ಲಾ ಕಡೆ ನೋಡಿ ಎಷ್ಟೊಂದು ಕೆಟ್ಟ ವಾತಾವರಣ ಇದೆ, ಸೃಷ್ಟಿ ಆಗೋಗ್ಬಿಟ್ಟಿದೆ. ಒಂದೊಂದು ನ್ಯೂಸ್ ಪೇಪರ್ ಅಲ್ಲಿ ಯಾವ್ದಾದ್ರು ಒಳ್ಳೆ ನ್ಯೂಸ್ ಕೇಳುತ್ತೆ, ಕೆಟ್ಟ ನ್ಯೂಸ್ ಬರುತ್ತಾ? ಒಳ್ಳೆ ನ್ಯೂಸ್ ಇದ್ರೆ ಆ ನ್ಯೂಸ್ ಪೇಪರ್ ಜಾಸ್ತಿ ಓಡೋದಿಲ್ಲ. ಎಲ್ಲಿ ಕೆಟ್ಟ ನ್ಯೂಸ್ಗಳು ಬರುತ್ತೆ ಅದು ಫೇಮಸ್ ಆಗ್ಬಿಡುತ್ತೆ. ನ್ಯೂಸ್ ಅಂತ ಹೇಳಿದ್ರೆ ಕೆಟ್ಟ ನ್ಯೂಸೇ. ಕಲಿಯುಗದಲ್ಲಿ ಇದು ಭಾರಿ ಪ್ರಚಲಿತವಾಗಿ ನಡೀತಾ ಇದೆ ಈಗ. ಅದಕ್ಕೋಸ್ಕರ ಕಲಿಯುಗದಲ್ಲಿ ಇದರ ಮಹಾನ್ ಅದೇ ಶ್ರೀಕೃಷ್ಣ ಕಲಿಯುಗದಲ್ಲಿ ಹೇಗೆ ಬರ್ತಾರೆ ಅಂತ ಹೇಳಿದ್ರೆ ಶ್ರೀಮದ್ ಭಾಗವತದ ಮೂಲಕ ಬರ್ತಾರೆ. ಕೃಷ್ಣೇ ಸ್ವಧಾಮೋಪಗತೆ ಧರ್ಮ ಜ್ಞಾನಾದಿಭಿ ಸಹ ಕಲೌ ನಷ್ಟ ದೃಶಾಮೇಶ ಪುರಾಣಾರ್ಕೋ ಅಧುನೋದಿತ. ಕಲಿಯುಗ ಅನ್ನುವಂತಹ ಪ್ರಾರಂಭ ಆಗಿದ ತಕ್ಷಣ ಸೂರ್ಯ, ಶ್ರೀಮದ್ ಭಾಗವತ ಒಂದು ಸೂರ್ಯ ಇದ್ದ ಹಾಗೆ ಅದು ಉದಯ ಆಯ್ತಂತೆ. ಈ ಶ್ರೀಮದ್ ಭಾಗವತ ಬಂದಿದ ತಕ್ಷಣ ಏನಾಯ್ತು, ಸಂಪೂರ್ಣ ಎಲ್ಲಾ ಕಡೆ ಬೆಳಕು ಬಂತು. ಅದೇ ರೀತಿ ಶ್ರೀಮದ್ ಭಾಗವತವನ್ನ ನಾವೇನ್ ಮಾಡ್ಬೇಕು, ಶ್ರವಣ ಮಾಡ್ಬೇಕು. ನಮ್ಮ ಜೀವನದಲ್ಲೂ ಸೂರ್ಯ ಬೆಳಿಬೇಕಲ್ಲ, ನಮ್ಮ ಹೃದಯದಲ್ಲೂ ಸೂರ್ಯ. ನೋಡಿ, ನಾವು ಬರೀ ಎಲ್ಲಾ ಕಡೆ ಲೈಟ್ ಹಾಕ್ಬಿಟ್ರೆ ಬೆಳಕು ಬಂದ್ಬಿಡೋದಿಲ್ಲ, ಹೃದಯದಲ್ಲೂ ಲೈಟ್ ಬರ್ಬೇಕು. ಹೌದಲ್ಲ? ಹೃದಯದಲ್ಲಿ ಲೈಟ್ ಹೆಂಗ್ ಬರುತ್ತೆ, ಬೆಳಕು ಹೇಗೆ ಬರುತ್ತೆ? ಶ್ರವಣ ಮಾಡೋದ್ರಿಂದ, ಶ್ರೀಮದ್ ಭಾಗವತದ ಶ್ರವಣ ಮಾಡೋದ್ರಿಂದ, ಭಗವಂತನ ನಾಮ ಸಂಕೀರ್ತನೆಯನ್ನ ಮಾಡೋದ್ರಿಂದ, ಆಮೇಲೆ ಸಾಧುಗಳ ಸಂಘ ಮಾಡೋದ್ರಿಂದ, ಇದರಿಂದೆಲ್ಲ ಏನಾಗುತ್ತೆ, ನಮ್ಮ ಜೀವನದಲ್ಲೂ ಬೆಳಕು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಈ ಶ್ರೀಮದ್ ಭಾಗವತದ, ನಾನು ಮತ್ತೊಂದು ಶ್ಲೋಕವನ್ನ ಹೇಳ್ತೀನಿ, ಶ್ರೀಮದ್ ಭಾಗವತದ ಮಹಿಮೆಯನ್ನ ನೀವೆಲ್ಲರೂ ಹೇಳಿ ನನ್ನ ಹಿಂದೆ. ನಿಮ್ನ ಗಾನಂ ಯಥಾ ಗಂಗಾ
ನಿಮ್ನಗಾನಂ ಯಥಾ ಗಂಗಾ ದೇವಾನಾಮಚ್ಯುತೋ ಯಥಾ ದೇವಾನಾಮಚ್ಯುತೋ ಯಥಾ ವೈಷ್ಣವಾನಾಂ ಯಥಾ ಶಂಭೋ ವೈಷ್ಣವಾನಾಂ ಯಥಾ ಶಂಭೋ ಪುರಾಣಾನಾಮಿದಂ ತಥಾ. ಇದರಲ್ಲಿ ಹೇಳ್ತಾ ಇದ್ದಾರೆ ನಿಮ್ನ ಗಾನಂ ಯಥಾ ಗಂಗಾ. ಎಲ್ಲಾ ನದಿಗಳಲ್ಲಿ ಪುಣ್ಯ ನದಿ ಯಾವುದು? ಗಂಗಾ ನದಿ. ಆಮೇಲೆ ಹೇಳ್ತಾರೆ ಎಲ್ಲಾ ವೈಷ್ಣವರಲ್ಲಿ ಮಹಾನ್ ವೈಷ್ಣವ ಯಾರು? ಶಿವ. ಶಿವ ಹೇಳ್ತಾರೆ ಎಲ್ಲರಲ್ಲಿ ಅವನು ಪ್ರಥಮ ವೈಷ್ಣವ, ಎಲ್ಲರಲ್ಲೂ ಮಹಾನ್. ಆ ಶಿವನಿಗೆ ಎಲ್ಲರೂ ಆರಾಧನೆಯನ್ನ ಮಾಡ್ತಾರೆ. ಅದಕ್ಕೋಸ್ಕರ ಎಲ್ಲಾ ವೈಷ್ಣವರಲ್ಲಿ ಮಹಾನ್ ಯಾರು ಅಂದರೆ ಶಿವ. ಆಮೇಲೆ ಎಲ್ಲಾ ದೇವರಲ್ಲಿ ಪ್ರಮುಖ ದೇವರು ಯಾರು? ಅಚ್ಯುತೋ ಯಥಾ. ಅಚ್ಯುತ ಅಂತ ಹೇಳಿದ್ರೆ ನಾರಾಯಣ, ಕೃಷ್ಣ ಆ ರೀತಿ. ಆಮೇಲೆ ಅದೇ ರೀತಿ ಎಲ್ಲಾ ಪುರಾಣಗಳಲ್ಲಿ ತುಂಬಾ ಮಹಿಮಾನ್ವಿತ ಪುರಾಣ ಯಾವುದು ಅಂತ ಹೇಳಿದ್ರೆ ಶ್ರೀಮದ್ ಭಾಗವತಂ. ಅದಕ್ಕೋಸ್ಕರ ಈ ಶ್ರೀಮದ್ ಭಾಗವತವನ್ನ ಯಾರು ಓದ್ತಾರಲ್ಲ ತುಂಬಾ ಅದ್ಭುತವಾದಂತಹ ಅವರ ಜೀವನದಲ್ಲಿ ಎಷ್ಟೊಂದು ಪರಿವರ್ತನೆಗಳು ಬಂದ್ಬಿಡುತ್ತೆ. ನಮಗೆ ಅನ್ಸುತ್ತೆ ಕೆಲವು ಸಲ ಎಷ್ಟೊಂದು ಪುರಾಣಗಳಿದೆ, ನಾವ್ ಏನಂತ ಓದೋದು? ಆಮೇಲೆ ಕೆಲವು ಸಲ ಅನ್ಸುತ್ತೆ ಅದು ಪೂರ್ತಿ ಸಂಸ್ಕೃತದಲ್ಲಿದೆ, ನಮ್ಗೆ ಸಂಸ್ಕೃತನೂ ಬರೋದಿಲ್ಲ, ನಾವೇನ್ ಮಾಡೋದು? ಅದಕ್ಕೋಸ್ಕರ ಹೇಳ್ತಾರೆ ಈ ಶ್ರೀಮದ್ ಭಾಗವತ ಹೇಗಿದೆ ಅಂತ ಹೇಳಿದ್ರೆ ಅದನ್ನ ನೋಡಿ, ನಮ್ಮೆಲ್ಲರ ಈ ಕಲಿಯುಗದಲ್ಲಿ ಎಷ್ಟು ತುಂಬಾ ಒಳ್ಳೆಯ ಸನ್ನಿವೇಶದಲ್ಲಿ ನಾವಿದ್ದೀವಿ ಅಂತ ಹೇಳಿದ್ರೆ ಈ ಶ್ರೀಮದ್ ಭಾಗವತ ಮತ್ತು ಇಷ್ಟೊಂದು ಪುರಾಣಗಳೆಲ್ಲ ಸಂಸ್ಕೃತದಲ್ಲಿತ್ತು. ಶ್ರೀಲ ಪ್ರಭುಪಾದರು ಇಸ್ಕಾನ್ ಸಂಸ್ಥಾಪಕಾಚಾರ್ಯ ಅವ್ರೇನ್ ಮಾಡಿದ್ರು, ಅವರು ಸುಮಾರು 50-60 ವರ್ಷಗಳ ಹಿಂದೆ ಅವರು ಈ ಶ್ರೀಮದ್ ಭಾಗವತನ ಸಂಸ್ಕೃತದಿಂದ ಅವರು ಇಂಗ್ಲಿಷಲ್ಲಿ ಬರೆದ್ರು. ಇಂಗ್ಲಿಷಲ್ಲಿ ಯಾಕೆ ಬರೆದ್ರು? ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿತ್ತು ಭಾರತ ದೇಶದ ಜನರು ಅವರ ಸಂಸ್ಕೃತಿಯನ್ನ ಈಗ ಪಾಲನೆ ಮಾಡ್ತಾ ಇಲ್ಲ. ಅವರೆಲ್ಲರೂ ಯಾರನ್ನ ಪಾಲನೆ ಮಾಡ್ತಾ ಇದಾರೆ, ಯಾರು ಅನುಕರಣೆ ಮಾಡ್ತಾ ಇದಾರೆ? ವೆಸ್ಟರ್ನ್. ಈಗ ಪೂರ್ತಿ ನೋಡಿ ವೆಸ್ಟರ್ನ್ ಏನೆಲ್ಲ ಜನ ಯಾವ್ದು ಟ್ರೆಂಡಿಂಗ್ ನಡೆಯುತ್ತೆ ಅಂತ ಹೇಳಿದ್ರೆ ವೆಸ್ಟ್ ಏನ್ ಮಾಡುತ್ತೆ ಅದನ್ನೇ ಕಾಪಿ ಪೇಸ್ಟ್ ಮಾಡ್ಬಿಡ್ತಾರೆ. ಈಗ ಯಾವ ರೀತಿ ಹೇರ್ ಸ್ಟೈಲ್ ಇರ್ಬೇಕು ಅಮೆರಿಕ ಏನ್ ಮಾಡುತ್ತೆ, ಯಾವ ರೀತಿ ಡ್ರೆಸ್ಸಿಂಗ್ ಸ್ಟೈಲ್ ಇರ್ಬೇಕು, ಯಾವ ರೀತಿ ಅವ್ರ ಲೈಫ್ ಸ್ಟೈಲ್ ಇರ್ಬೇಕು, ಯಾವ ರೀತಿ ಹೇರ್ ಸ್ಟೈಲ್ ಎಲ್ಲ ಯಾವುದು ವೆಸ್ಟರ್ನ್ ಏನ್ ಮಾಡ್ತಾರೆ ಅದೇ ರೀತಿ ಮಾಡ್ತಾ ಇದಾರೆ. ಅದಕ್ಕೋಸ್ಕರ ಪ್ರಭುಪಾದವ್ರಿಗೆ ಗೊತ್ತಿತ್ತು ಸಂಪೂರ್ಣ ಜಗತ್ತೇ ಅಮೆರಿಕನ ಅನುಕರಣೆ ಮಾಡ್ತಾ ಇದೆ. ನಾನು ಅಮೆರಿಕದವ್ರಿಗೆ ಭಕ್ತರು ಮಾಡ್ಬಿಟ್ರೆ ಪೂರ್ತಿ ಜಗತ್ತೇನಾಗ್ಬಿಡುತ್ತೆ ಭಕ್ತಿಯನ್ನ ಪಾಲನೆ ಮಾಡುತ್ತೆ. ಅದಕ್ಕೋಸ್ಕರ ಪ್ರಭುಪಾದರು ಏನ್ ಮಾಡಿದ್ರು, ಇಂಗ್ಲಿಷಲ್ಲಿ ಬರೆದ್ರು. ಅವ್ರಿಗೆ 70ನೇ ವಯಸ್ಸಿನಲ್ಲಿ ಹೋದ್ರು ಅಮೆರಿಕಕ್ಕೆ. 70ನೇ ವಯಸ್ಸಿನಲ್ಲಿ ಎಲ್ಲರೂ ರಿಟರ್ನ್ ಆಗ್ತಾರೆ. ಆದ್ರೆ ಪ್ರಭುಪಾದರು ಎಲ್ಲಿಂದ ಹೋದ್ರು. ಆಮೇಲೆ ಸಾಮಾನ್ಯವಾಗಿ ವಯಸ್ಸು ಆಗ್ತಾ ಆಗ್ತಾ ಏನನ್ಸುತ್ತೆ, ಎಷ್ಟು ಪರಿಶ್ರಮ ಮಾಡೋದು ಬೇಡ, ಆಮೇಲೆ ಅವ್ರ ಜೀವನದ ಬಗ್ಗೆನೇ ಅವ್ರು ನೋಡ್ಕೊಳ್ಳೋದೇ ಕಷ್ಟ ಆಗ್ಬಿಡುತ್ತೆ. ಈಗ ರಿಟೈರ್ಮೆಂಟ್ ಆದ್ರೆ ಪ್ರಭುಪಾದರು ಏನ್ ಮಾಡಿದ್ರು, ಹೊಸ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರು. ಅದಷ್ಟೇ ಅಲ್ಲ, ಅವರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅವ್ರ ಜೊತೆ ಯಾರು ಇರ್ಲಿಲ್ಲ, ಅವ್ರೊಬ್ರೇ ಹೋದ್ರು. ಆಮೇಲೆ ಪಾಕೆಟ್ ನಲ್ಲಿ ಎಷ್ಟು ದುಡ್ಡಿತ್ತು ಅಂತ ಹೇಳಿ ಬರೀ 40 ರೂಪಾಯಿ. 40 ರೂಪಾಯಿ ಇಟ್ಕೊಂಡು ನಾವು ಏನೆಲ್ಲ ಮಾಡೋದಕ್ಕಾಗುತ್ತೆ. ಆಮೇಲೆ ಸಾಮಾನ್ಯವಾಗಿ ಅಮೆರಿಕಾಗ ಹೋಗೋರೆಲ್ಲ ಹೇಗೆ ಹೋಗ್ತಾರೆ, ಪ್ಲೇನಲ್ಲಿ ಹೋಗ್ತಾರಲ್ಲ. ಯಾರಾದ್ರೂ ಕೇಳಿದ್ರೆ ಟ್ರೈನ್ ಇಲ್ಲ, ಯಾರಾದ್ರೂ ಶಿಪ್ಪಲ್ಲಿ ಹೋಗ್ತಾರೆ. ಆದ್ರೆ ಪ್ರಭುಪಾದರು ಏನ್ ಮಾಡಿದ್ರು, ಫ್ಲೈಟ್ ಅಲ್ಲಿ ಹೋಗೋ ಅಷ್ಟು ದುಡ್ಡು ಇರ್ಲಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಶಿಪ್ಪಲ್ಲಿ ಹೋಗ್ತಾರೆ. ಆಲ್ಮೋಸ್ಟ್ 2 months ಒಬ್ರೆ ಹೋಗ್ತಾ ಇರೋವಾಗ ಏನಾಗುತ್ತೆ, ಆ ಶಿಪ್ಪಲ್ಲಿ ಹೋಗ್ತಾ ಇರೋವಾಗ ಅವ್ರಿಗೆ ಎರಡು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸಾಮಾನ್ಯವಾಗಿ 1 ಹಾರ್ಟ್ ಅಟ್ಯಾಕ್ ಆದ್ರೇನೆ ಅದನ್ನ ತಡ್ಕೊಳ್ಳೋದು ಎಷ್ಟು ಕಷ್ಟ ಆಗುತ್ತೆ. ಆದ್ರೆ ಪ್ರಭುಪಾದರಿಗೆ 2 ಬಾರಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆ 2 ಬಾರಿ ಹಾರ್ಟ್ ಅಟ್ಯಾಕ್ ಆದಾಗ ಅವರು ಯೋಚನೆ ಮಾಡ್ತಾ ಇರ್ತಾರೆ, ಈಗ ಮತ್ತೊಮ್ಮೆ ಏನಾದ್ರೂ ಆದ್ರೆ ನಾನು ಉಳಿಯೋದಿಲ್ಲ. ಅವರು ಆ ರೀತಿ ನೋವು ಪಡ್ತಾ ಪಡ್ತಾ ಅವರು ಮಲ್ಕೊಂಡಿರ್ತಾರೆ. ಆ ದಿನ ಕನಸಿನಲ್ಲಿ ಸ್ವಯಂ ಶ್ರೀಕೃಷ್ಣ ಅವ್ರಿಗೆ ದರ್ಶನ ಮಾಡ್ಕೊಡ್ತಾರೆ.
ಸ್ವಯಂ ಶ್ರೀಕೃಷ್ಣ ದರ್ಶನ ಕೊಟ್ಟು ಅವರಿಗೆ ಅವರ ಹೃದಯದ ಮೇಲೆ ಅವರು ಕೈ ಇಡ್ತಾರೆ, ಹೇಳ್ತಾರೆ, ಈಗ ನೀನು ನಿಶ್ಚಿಂತೆಯಾಗಿ ಹೋಗು, ನಿನ್ನ ಸಂಪೂರ್ಣ ಸಂರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ. ಆಮೇಲೆ ಸ್ವಯಂ ಆಗ ಆ ಪೂರ್ತಿ ಶಿಪ್ ಹಡಗನ್ನ ಸಂಪೂರ್ಣ ಚಲಾವಣೆ ಮಾಡಿಸ್ತಾ ಇರೋದು ಪ್ರಭುಪಾದರಿಗೆ ಕನಸಿನಲ್ಲಿ ಕಾಣಿಸುತ್ತೆ. ಹೇಳ್ತಾರೆ, ಆ ಕ್ಯಾಪ್ಟನ್ ಪಾಂಡೆ ಅಂತ ಯಾರು ಡ್ರೈವ್ ಮಾಡ್ತಾ ಇದ್ದಿದ್ದು, ಅವ್ರು ಹೇಳ್ತಾರೆ, ನಾನು ಎಷ್ಟೋ ಬಾರಿ ಅಟ್ಲಾಂಟಿಕ್ ಈ ಸಮುದ್ರದಲ್ಲಿ ನಾನು ಜಹಾಜನ್ನ ಓಡಿಸಿದೀನಿ, ಆದ್ರೆ ಈ ಸಲ ಇತ್ತಲ್ಲ ಅಷ್ಟು ಸುಲಭವಾಗಿ ಹಿಂದೆ ಯಾವತ್ತೂ ಆಗಿರ್ಲಿಲ್ಲ. ಯಾಕೆಂದ್ರೆ ಸ್ವಯಂ ಶ್ರೀಕೃಷ್ಣ ನಡೆಸ್ತಾ ಇದ್ರು, ಹಾಗೆ ಏನು ಕಷ್ಟ ಇರುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಅಷ್ಟೇ. ನಾವೇನಾದ್ರೂ ನೋಡಿ, ಅರ್ಜುನ ಏನ್ ಮಾಡ್ದ, ಅವನ ರಥದ ಸಾರಥಿಯನ್ನಾಗಿ ಯಾರನ್ನ ಮಾಡ್ದ, ಕೃಷ್ಣನನ್ನಾಗಿ ಮಾಡ್ಬಿಟ್ಟ. ಸಂಪೂರ್ಣ ಅವನ ಜೀವನದ ಕುದುರೆಗಳನ್ನ ಓಡಿಸುವಂಥದ್ದು ಹಗ್ಗಗಳನ್ನೆಲ್ಲ ಯಾರು ಕೊಟ್ಟ, ಕೃಷ್ಣನ ಕೊಟ್ಬಿಟ್ಟ. ಕೃಷ್ಣ ನೀನ್ ಓಡಿಸು, ನೀನು ಹೇಳ್ತೀನಲ್ಲ, ನಾನು ಪಾಲನೆ ಮಾಡ್ತೀನಿ. ಆ ರೀತಿ ಸಂಪೂರ್ಣ ಅರ್ಜುನ ಏನ್ ಮಾಡ್ಬಿಟ್ಟ, ಕೃಷ್ಣನಿಗೆ ಸಮರ್ಪಣೆ ಮಾಡ್ಕೊಂಡ್ಬಿಟ್ಟ. ಅದು ನಾವು ನಮ್ಮ ಜೀವನದಲ್ಲಿ ಹೇಗೆ ಕಲ್ತ್ಕೊಳ್ಳೋದು, ನಾವು ನಮ್ಮ ಜೀವನದ ಹಗ್ಗ ಯಾರು ಕೊಡ್ಬೇಕು, ಕೃಷ್ಣನ ಕೊಟ್ಬಿಡ್ಬೇಕು. ಕೃಷ್ಣ ನೀನ್ ನಡ್ಸು, ನಾನು ನಿನ್ನ ಸೇವಕ ಇಲ್ಲ ಸೇವಕಿ, ನೀನ್ ಹೇಗ್ ನಡೆಸ್ತೀನ ಆ ರೀತಿ ನಾನು ನಡೆಯೋದಕ್ಕೆ ಸಿದ್ಧನಾಗಿದ್ದೀನಿ. ಆ ರೀತಿ ಅರ್ಜುನ ಹೇಳ್ತಾ ಇದ್ದಾನೆ, ನಷ್ಟ ಮೋಹ ಸ್ಮೃತಿರ್ಲಬ್ಧ ತತ್ ಪ್ರಸಾದಾನ್ ಮಯಾಚ್ಯುತ ಗತ ಸಂದೇಹ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ. ಭಗವದ್ಗೀತೆಯ ಅಂತ್ಯದಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಕೃಷ್ಣ ಕೇಳ್ತಾ ಇದ್ದಾನೆ, ಭಗವದ್ಗೀತೆ ಪೂರ್ತಿ ಕ್ಲಾಸ್ ಮುಗ್ದಿದೆ, ಈಗ ಅರ್ಜುನ ಅರ್ಥ ಆಯ್ತಾ ನಾ ಹೇಳ್ಕೊಟ್ಟಿದ್ದೀಗ, ನಿನ್ನ ಮೋಹ ನಷ್ಟ ಆಯ್ತಾ, ಅಜ್ಞಾನ ಸಂಪೂರ್ಣ ದೂರ ಆಯ್ತಾ? ಈ ರೀತಿ ಕೃಷ್ಣ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅರ್ಜುನಿಗೆ ಹೇಳ್ತಾ ಇದ್ದಾನೆ, ನಾನು ಹೇಳಿದ್ದು ಪೂರ್ತಿ ನಿಂಗೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ಕೇಳು, ನಾ ಪೂರ್ತಿ ಕ್ಲಾಸ್ ರಿಪೀಟ್ ಮಾಡ್ತೀನಿ. ಭಗವದ್ಗೀತೆ ಹೇಳಿದ್ದೆಲ್ಲ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಅಂತ ಭಗವಂತ ಹೇಳ್ತಾ ಇದಾರೆ. ಆದ್ರೆ ಅರ್ಜುನ ಹೇಳ್ತಾ ಇದ್ದಾನೆ, ನಷ್ಟ ಮೋಹ ಸ್ಮೃತಿರ್ಲಬ್ಧ, ನನ್ನ ಮೋಹ ಈಗ ಸಂಪೂರ್ಣ ನಷ್ಟ ಆಗೋಯ್ತು, ಮತ್ತೆ ಸ್ಮೃತಿ ಮತ್ತೆ ಪುನರ್ ಸ್ಥಾಪನೆ ಆಗಿದೆ. ಈಗ ನಾನು ಸಂಪೂರ್ಣ ನಿನ್ನ ಸೇವೆಯನ್ನ ಮಾಡೋದ್ರಲ್ಲಿ ನಾನು ತಯಾರಿದ್ದೀನಿ. ಕರಿಷ್ಯೇ ವಚನಂ ತವ, ನೀನ್ ಹೇಳು ಏನ್ ಮಾಡ್ಬೇಕು ಅಂತ, ಆರ್ಡರ್ ಕೊಡು, ನಾನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಈ ರೀತಿ ಅರ್ಜುನ ಹೇಳ್ತಾ ಇದ್ದಾನೆ. ಸೊ ಅದೇ ರೀತಿ ನಾವು ನಮ್ಮ ಜೀವನದ ಹಗ್ಗವನ್ನ ಯಾರಿಗೆ ಕೊಡ್ಬೇಕು, ಕೃಷ್ಣನಿಗೆ ಕೊಟ್ರೆ ಆಗ ನಮ್ಮ ಜೀವನದಲ್ಲಿ ತುಂಬಾ ಅದ್ಭುತವಾದಂತಹ ಪರಿವರ್ತನೆ ನಮ್ಮ ಜೀವನದಲ್ಲೂ ಆಗುತ್ತೆ. ಒಂದು ಉದಾಹರಣೆ ಅಂತ ಹೇಳಿದ್ರೆ ಶ್ರೀಮತಿ ರುಕ್ಮಿಣಿ. ನಾವು ರುಕ್ಮಿಣಿ ಕಲ್ಯಾಣವನ್ನ ಚರ್ಚೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ನಿಮ್ಮೆಲ್ಲರಿಗೂ ಏನನ್ಸುತ್ತೆ? ಪೂರ್ತಿ ಒಂದು 3-4 ದಿನ. ಸೊ ನಿಮ್ಮೆಲ್ಲರಿಗೂ ರುಕ್ಮಿಣಿಯ ಬಗ್ಗೆ ಕೇಳೋದಕ್ಕೆ ಆಸೆ ಇದೆ. ಸೊ ನೋಡಿ, ರುಕ್ಮಿಣಿ ಸಾಮಾನ್ಯವಾದಂತಹ ಒಬ್ಬ ಸ್ತ್ರೀ ಅಲ್ಲ. ನಮಗೆ ಕೆಲವು ಸಲ ಅನ್ಸುತ್ತೆ ಕೃಷ್ಣ ಮತ್ತೆ ರುಕ್ಮಿಣಿ ಅವರು ಯಾರು, ಆಮೇಲೆ ಅವರ ನಡುವೆ ನಡೆದಿದ್ದಂತಹ ಲೀಲೆ ಏನು, ಅದೆಲ್ಲವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ನಾವು ದೈವಿಕ ದೃಷ್ಟಿಯಿಂದ ಮಾತ್ರ ನೋಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅಂದ್ರೆ ಭಾಗವತಿಕ ದೃಷ್ಟಿ, ದೈವಿಕ ದೃಷ್ಟಿಯಿಂದ ಮಾತ್ರ ನಮಗೆ ಆ ಭಗವಂತನ ಲೀಲೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಈಗ ಕೆಲವು ಶ್ಲೋಕಗಳನ್ನ ಹೇಳ್ತೀನಿ, ನೀವೆಲ್ಲರೂ ನನ್ನ ಹಿಂದೆ ಹೇಳಿ. ಎಷ್ಟೋ ಬಾರಿ ನಮಗನ್ಸುತ್ತೆ ಶ್ರೀಕೃಷ್ಣ ಮದುವೆ ಮಾಡ್ಕೊಂಡ ಅಂತ, ಹೌದಲ್ಲ? ಶ್ರೀಕೃಷ್ಣ ಯಾಕೆ ಮದುವೆ ಮಾಡ್ಕೊಳ್ಬೇಕು? ಭಗವಂತ ದೇವ್ರಲ್ವಾ, ಅವ್ರು ಯಾಕೆ ಮದುವೆ ಮಾಡ್ಕೊಳ್ಬೇಕು? ಮದುವೆ ಮಾಡ್ಕೊಳ್ಳೋದು ಏನಾರ ಅವಶ್ಯಕತೆ ಇರುತ್ತಾ? ಆ ಭಗವಂತನಿಗೆ ಬೇಕು, ಭಗವಂತನಿಗೂ ಬೇಕು. ಭಗವಂತನೇ ಎಲ್ಲ ನಡೆಸ್ತಾ ಇದ್ದಾರೆ, ಹೌದಲ್ಲ? ನೋಡಿ, ಮತ್ತೊಂದು ಹೇಳ್ತೀನಿ. ಈಗ ಸಂಪೂರ್ಣ ಸೃಷ್ಟಿ ಹೇಗ್ ನಡೆದಿದೆ, ಯಾರಿಂದ ಆಗಿದೆ? ಬ್ರಹ್ಮನಿಂದ ಆಗಿದೆ.
ಹೌದಲ್ಲ? ಇದು ಸಂಪೂರ್ಣ ಜಗತ್ತಿನ ಸೃಷ್ಟಿ, 14 ಲೋಕಗಳಿದೆ. ಇದು ಯಾವ ಲೋಕ? ಭೂಲೋಕ. ಇದರ ಮೇಲೆ ಭೂವರಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ, 7 ಲೋಕಗಳಿದೆ. ಕೆಳಗಡೆ ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ, ಪಾತಾಲ, ಈ ರೀತಿ ಕೆಳಗಡೆ 7 ಇದೆ. ಟೋಟಲ್ ಎಷ್ಟಿದೆ? 14. ಇದನ್ನೆಲ್ಲ ಸೃಷ್ಟಿ ಮಾಡಿರೋ ಯಾರು? ಬ್ರಹ್ಮದೇವರು. ಈ ಬ್ರಹ್ಮದೇವರನ್ನ ಯಾರು ಸೃಷ್ಟಿ ಮಾಡಿದ್ರು? ನೋಡಿ, ಒಂದು ದಿನ ಭಗವಂತ ಈ ಸಂಪೂರ್ಣ ಸೃಷ್ಟಿಯ ಆದಿ ಸಮಯದಲ್ಲಿ ಗರ್ಭೋದಕ ಶಾಹಿ ವಿಷ್ಣು ಮಲ್ಕೊಂಡಿರ್ತಾರೆ. ಗರ್ಭೋದಕ ಸಾಗರದಲ್ಲಿ ಅವ್ರು ಮಲ್ಕೊಂಡಿರುವಾಗ ಅವರ ನಾಭಿಯಿಂದ ಒಂದು ಕಮಲ ಹುಟ್ಟುತ್ತೆ. ಆ ಕಮಲ ಯಾವಾಗ ಸಂಪೂರ್ಣವಾಗಿ ವಿಕಸಿತ ಆಗುತ್ತೆ, ಅಲ್ಲಿ ಬ್ರಹ್ಮದೇವರ ಜನ್ಮ ಆಗುತ್ತೆ. ಈ ಬ್ರಹ್ಮದೇವರ ಜನ್ಮ ಆಗೋದಿಕ್ಕೆ ಆಗ ಲಕ್ಷ್ಮಿ ಇರ್ಲಿಲ್ಲ. ಬ್ರಹ್ಮದೇವರು ಲಕ್ಷ್ಮಿಯಿಂದ ಹುಟ್ಟಿದ್ಲ. ಯಾರಿಂದ ಹುಟ್ಟಿದ್ದು? ಸ್ವಯಂ ವಿಷ್ಣುವಿನಿಂದಾನೇ ಹುಟ್ಟಿದ್ದು, ವಿಷ್ಣುವಿನ ನಾಭಿಯಿಂದ ಹುಟ್ಟಿದ್ದು. ಹಾಗಿದ್ರೆ ವಿಷ್ಣುವಿಗೆ ಬ್ರಹ್ಮದೇವರ ಜನ್ಮ ಕೊಡೋದಕ್ಕೆ ಲಕ್ಷ್ಮಿ ಅವಶ್ಯಕತೆ ಇರಲಿಲ್ಲ. ಹಾಗಿದ್ರೆ ಭಗವಂತ ಯಾಕೆ ಮದುವೆ ಮಾಡ್ಕೊಂಡ್ರು? ರುಕ್ಮಿಣಿಯ ಮದುವೆ ವಿವಾಹ ಯಾಕೆ ಆಯ್ತು? ಅದಕ್ಕೋಸ್ಕರ ನಾವು ಈ ಭಗವಂತನ ಈ ಲೀಲೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಬರೀ ಕೆಲವು ಸಲ ಭಗವಂತನ ಲೀಲೆಗಳನ್ನ ಕೇಳ್ತೀವಿ, ಆದ್ರೆ ಭಗವಂತನ ಲೀಲೆಗಳ ಬಗ್ಗೆ ಹಿಂದೆ ಇರುವಂತ ತತ್ವವನ್ನು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಒಂದು ಶ್ಲೋಕ ಹೇಳ್ತೇನೆ, ತಾವೆಲ್ಲರೂ ಹೇಳಿ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಇದರಲ್ಲಿ ಹೇಳ್ತಾ ಇದಾರೆ, ಜನ್ಮ ಕರ್ಮ ಚಮೆ ದಿವ್ಯಂ. ಭಗವಂತ ಹೇಳ್ತಾ ಇದಾರೆ, ನನ್ನ ಜನ್ಮ ಇದೆಯಲ್ಲ, ನನ್ನ ಜನ್ಮ ಮತ್ತು ಕರ್ಮ. ಜನ್ಮಾಷ್ಟಮಿ ಬರ್ತಾ ಇದೆ ಈಗ ಹತ್ತಿರದಲ್ಲಿ. ಈ ಜನ್ಮಾಷ್ಟಮಿಯ ಇರುವಾಗ ನಾವೆಲ್ಲರೂ ಯಾವ್ದಾದ್ರು ಮಗು ಜನ್ಮ ಆಗುತ್ತೆ. ಆ ಮಗುವಿನ ಜನ್ಮ ಆಗುವಾಗ ಮಗು ಏನ್ ಮಾಡ್ತಾ ಇರುತ್ತೆ? ಅಳ್ತಾ ಇರುತ್ತೆ. ಯಾವ್ದಾದ್ರು ಮಗು ಹುಟ್ಟಿರೋದು ನೋಡಿದಿರಾ? ಹುಟ್ಟಿ ನಗ್ತಾ ಇರೋದು ಯಾವ್ದಾದ್ರು ಮಗು ಇದೆಯಾ? ಅದು ಹುಟ್ಟಿದೆ, ಆದ್ರೆ ಒಂದು ಚೂರುನು ಕಣ್ಣೀರ್ ಹಾಕಿಲ್ಲ, ಅತ್ತಿಲ್ಲ. ಯಾವ್ದಾದ್ರು ಮಗು ಇದೆಯಾ? ಆ ರೀತಿ ಯಾವ್ದಾದ್ರು ಮಗು ಇದ್ರೆ ಡಾಕ್ಟರ್ ಹೇಳ್ತಾರೆ ಏನೋ ತೊಂದರೆ ಆಗ್ಬಿಟ್ಟಿದೆ ಮಗುಗೆ, ಯಾಕಂದ್ರೆ ಅಳ್ತಾ ಇಲ್ಲ. ಆದರೆ ಬರೀ ಕೃಷ್ಣ ಮಾತ್ರ ಜನ್ಮ ಪಡೆಯುವಾಗ ಅವನು ಅತ್ತಿಲ್ಲ. ಕೃಷ್ಣ ನಕ್ಕಿ ದೇವಕಿಗೂ ನಗಸ್ದ. ಯಾಕೆ? ಕೃಷ್ಣನ ಜನ್ಮ ಆಗಿದ ತಕ್ಷಣ ಭಗವಂತ ಚತುರ್ಭುಜ ರೂಪಗಳನ್ನು ತೋರಿಸ್ಬಿಟ್ರು. ಭಗವಂತನ ಜನ್ಮ ಮತ್ತು ಸಾಮಾನ್ಯ ವ್ಯಕ್ತಿಗಳ ಬದ್ಧಾತ್ಮರ ಜನ್ಮಕ್ಕೆ ಆ ಜಗಜಾಂತರವಾದ ವ್ಯತ್ಯಾಸ ಇದೆ. ನಾವೆಲ್ಲ ಎಷ್ಟೋ ಮಕ್ಕಳು ಹುಟ್ಟುತ್ತಾ ಇರ್ತಾರೆ. ಆ ಮಕ್ಕಳು ಹುಟ್ಟಿದಾಗ ಆ ಮಗು ಅಳ್ತಾ ಇರುತ್ತೆ. ಎಲ್ಲ ರಿಲೇಟಿವ್ಸು ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್, ಅವರೆಲ್ಲ ನಗ್ತಾ ಇರ್ತಾರೆ. ಆ ಮಗು ಮಾತ್ರ ಅಳ್ತಾ ಇರುತ್ತೆ. ಆ ಮಗುವಿನ ಸಂಕಟ ಎಲ್ಲ ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರೆ ಶ್ರೀಕೃಷ್ಣ ನಿಜವಾಗಿಯೂ ಹ್ಯಾಪಿ ಬರ್ತಡೆ, ಅವನು ನಿಜವಾಗಿಯೂ ಸಂತೋಷವಾಗಿರ್ತಾನೆ. ಆದ್ರೆ ಜನ್ಮಾಷ್ಟಮಿ ದಿನ ಎಲ್ಲರೂ ಸಂತೋಷವಾಗಿರ್ತಾರೆ. ಆಮೇಲೆ ಅದಷ್ಟೇ ಅಲ್ಲ, ನಾವೆಲ್ಲರೂ ಪ್ರತಿ ವರ್ಷ ಹ್ಯಾಪಿ ಬರ್ತ್ಡೇ ಆಚರಣೆ ಮಾಡ್ತಾ ಇರ್ತೀವಿ. ಆದ್ರೆ ನಿಜವಾಗಿಯೂ ಅದು ಹ್ಯಾಪಿನಾ? ನಾವು ನಿಜವಾಗಿಯೂ ಸ್ವಲ್ಪ ಆಲೋಚನೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ಅಷ್ಟು ವರ್ಷಗಳು ಮುಗ್ದೋಗ್ಬಿಟ್ಟಿದೆ. ಈಗ 100 ವರ್ಷದಲ್ಲಿ ಅಷ್ಟು ವರ್ಷಗಳು ಕಳೆದೋಗ್ಬಿಟ್ಟಿದೆ. ಅಂತ ಹೇಳಿದ್ರೆ ನಾವು ನಿಜವಾಗಿಯೂ ಸಂತೋಷವಾಗಿರ್ಬೇಕಾ ಇಲ್ಲ ಸ್ವಲ್ಪ ದುಃಖ ಪಡ್ಬೇಕಾ? ಯಾಕೆ ಅಂತ ಹೇಳಿದ್ರೆ ಅಷ್ಟು ಕಳ್ಕೊಂಡ್ಬಿಟ್ಟಿದೀವಿ ನಾವೀಗ. ಒಂದು ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕ ಹೇಳುತ್ತೆ, ಪ್ರತಿ ದಿನ ಸೂರ್ಯ ಆ ಉದಯ ಮತ್ತೆ ಸೂರ್ಯಾಸ್ತಮ ಆಗುವಾಗ ಸೂರ್ಯ ಏನ್ ಮಾಡ್ತಾನೆ, ಪ್ರತಿದಿನ ನಮ್ಮಿಂದ ಒಂದೊಂದು ದಿನ ನಮ್ಮಿಂದ ಕಸಿದ್ಕೊಂಡ್ಬಿಡ್ತಾನೆ. ಅಂದ್ರೆ ಅಷ್ಟು ನಾವು ಮೃತ್ಯುವಿಗೆ ಹತ್ತಿರದಲ್ಲಿದ್ದೀವಿ, ಹೌದಲ್ಲ?
ಅಷ್ಟು ದಿನ ನಾವು ಮೃತ್ಯುವಿಗೆ ಹತ್ರ ಆಗ್ತಾ ಇದ್ದೀವಿ. ಅದೇ ಯಾರು ಶ್ರೀಮದ್ ಭಾಗವತದ ಚರ್ಚೆಯನ್ನ ಮಾಡ್ತಾರೆ, ಯಾರು ಭಗವಂತನ ನಾಮಜಪ ಮಾಡ್ತಾರೆ, ಅವರೆಲ್ಲರೂ ಮೃತ್ಯುವಿಗೆ ಹತ್ರ ಇಲ್ಲ. ಯಾರಿಗೆ ಹತ್ರ ಇದ್ದಾರೆ? ಭಗವಂತನ ಧಾಮಕ್ಕೆ ಹತ್ರ ಇದ್ದಾರೆ ಅಂತ ಹೇಳಿದ್ರೆ, ನಾವು ಪ್ರತಿದಿನ ಏನ್ ಮಾಡಿದ್ರೆ ಶ್ರೀಮದ್ ಭಾಗವತವನ್ನ ಕೇಳಿದ್ರೆ ನಾವು ಎಲ್ಲಿಗೆ ಹತ್ರ ಆಗ್ತಾ ಇದೀವಿ? ಭಗವಂತನಿಗೆ ಹತ್ರ ಆಗ್ತಾ ಇದೀವಿ ನೋಡಿ. ಅದಕ್ಕೋಸ್ಕರ ನಾವು ನಮ್ಮ ಪ್ರತಿದಿನ ಸಮಯ ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ, ಶ್ರೀಮದ್ ಭಾಗವತ ಹೇಳುತ್ತೆ ನಿತ್ಯಂ ಭಾಗವತ ಸೇವೆಯ. ನಿತ್ಯಂ ಅಂತ ಹೇಳಿದ್ರೆ ಪ್ರತಿದಿನ. ನಾವು ಪ್ರತಿದಿನ ಭಾಗವತದ ಚರ್ಚೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಆ ಭಗವಂತನ ಸಾನ್ನಿಧ್ಯಕ್ಕೆ ನಾವು ತುಂಬಾ ಹತ್ರ ಆಗ್ತೀವಿ. ಈಗ ಈ ಶ್ರೀ ರುಕ್ಮಿಣಿ, ಆ ಶ್ರೀ ರುಕ್ಮಿಣಿಯ ಹೇಗೆ ಎಷ್ಟೋ ಜನ ಈಗ ಈಗ ತುಂಬಾ ಫೇಮಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಲವ್ ಸ್ಟೋರಿಗಳು ಎಷ್ಟೊಂದು ಫೇಮಸ್ ಆಗ್ಬಿಡ್ತಾ ಇದೆ. ಆಮೇಲೆ ಎಲ್ಲರಿಗೂ ಲವ್ ಸ್ಟೋರಿ ಕೇಳೋದಕ್ಕೆ ಎಲ್ಲರಿಗೂ ಆಸಕ್ತಿ ಇರುತ್ತೆ. ಅದಾದ್ಮೇಲೆ ಎಲ್ಲರಿಗೂ ಅನ್ಸುತ್ತೆ ಇವ್ರು ಯಾರನ್ನ ನೋಡಿ. ಈಗಿನ ಕಾಲದಲ್ಲಿ ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಯಾವ್ದು ತುಂಬಾ ಜಾಸ್ತಿ ನ್ಯೂಸ್? ಸಿನಿಮಾ ಹೀರೋಗಳು ಹೀರೋಯಿನ್ಗಳು ಯಾರನ್ನ ಮದುವೆ ಮಾಡ್ಕೊಂಡ್ರು ಅಂತ. ಆದ್ರೆ ಈ ನ್ಯೂಸ್ ಅನ್ನ ಕೇಳಿ ಯಾರ ಜೀವನದಲ್ಲಿ ಏನು ಪರಿವರ್ತನೆ ಆಗೋದಿಲ್ಲ. ಆಮೇಲೆ ಅದನ್ನೆಲ್ಲ ಕೇಳಿ ಇನ್ನು ಮನಸ್ಸು ಇನ್ನು ಚಂಚಲ ಆಗೋಗ್ಬಿಡುತ್ತೆ, ಇನ್ನು ತುಂಬಾ ಕೆಟ್ಟ ವಿಚಾರಗಳು ಬಂದ್ಬಿಡುತ್ತೆ, ಆಮೇಲೆ ಮನಸ್ಸೆಲ್ಲ ವಿಚಲಿತ ಆಗೋಗ್ಬಿಡುತ್ತೆ. ಆದ್ರೆ ಅದೇ ಭಗವಂತನ ದಿವ್ಯ ಲೀಲೆಗಳನ್ನ ಏನಾದ್ರೂ ಕೇಳಿದ್ರೆ ಮನಸ್ಸು ಹೇಗಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಶಾಂತವಾಗುತ್ತೆ. ಆಮೇಲೆ ಮನಸ್ಸು ತುಂಬಾ ಶುದ್ಧೀಕರಣ ಆಗುತ್ತೆ. ಆಮೇಲೆ ನಮ್ಮ ಏನೆಲ್ಲ ಮನಸ್ಸಿನಲ್ಲಿ ಏನೆಲ್ಲ ಯೋಚನೆಗಳೆಲ್ಲ ಇರುತ್ತಲ್ಲ, ಅದೆಲ್ಲ ಏನಾಗೋಗ್ಬಿಡುತ್ತೆ, ಸಂಪೂರ್ಣವಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಕೆಲವು ಶ್ಲೋಕಗಳನ್ನ ನಾನು ಹೇಳ್ತೀನಿ, ತಾವೆಲ್ಲರೂ ನನ್ನ ಹಿಂದೆ ಹೇಳಿ. ಒಂದು ದಿನ ಇದೇ ರೀತಿ ಈ ಶ್ರೀಮದ್ ಭಾಗವತದ ಚರ್ಚೆಯನ್ನ ತುಕಾರಾಮರು ಮಾಡ್ತಾ ಇದ್ರು. ತುಕಾರಾಮರು ಈ ರೀತಿ ಚರ್ಚೆಯನ್ನ ಮಾಡ್ತಾ ಇರುವಾಗ ಅವರು ಸಂಪೂರ್ಣವಾಗಿ ಭಗವಂತನ ಚರ್ಚೆನೆ ಮಾಡೋದ್ರಲ್ಲೇ ಅವ್ರ ಸಮಾಧಿಯಲ್ಲಿ ಅವ್ರು ಮುಳುಗೋಗ್ಬಿಡ್ತಾ ಇದ್ರು. ಆಗ ಎಷ್ಟೋ ಜನ ಬಂದು ಕೇಳ್ತಾ ಇದ್ರು. ಆಮೇಲೆ ತುಕಾರಾಮರು ಎಷ್ಟು ಅವರು ಸಮಾಧಿಯಲ್ಲಿ ಇರ್ತಾ ಇದ್ರು ಅಂತ ಹೇಳಿದ್ರೆ, ಕೆಲವು ಸಲ ಅವ್ರು ಗೊತ್ತಾಗ್ತಾ ಇರ್ಲಿಲ್ಲ ಯಾವಾಗ ಪ್ರಾರಂಭ ಆಯ್ತು ಯಾವಾಗ ಮುಗಿಯಿತು ಅಂತ. ಆ ರೀತಿ ಅವರು ಚರ್ಚೆಯನ್ನ ಮಾಡ್ತಾ ಇದ್ರು. ಆಗ ಒಂದು ದಿನ ಹೇಗಾಯ್ತು ಅಂತ ಹೇಳಿದ್ರೆ, ಅವರು ಕಥೆಯನ್ನ ಮುಗಿಸಿದಾಗ ಅವ್ರು ಕಣ್ಣು ಬಿಚ್ಚಿ ನೋಡ್ತಾರೆ, ಒಬ್ಬರೇ ಒಬ್ರು ಕುತ್ಕೊಂಡಿದ್ದಾರೆ. ಮೊದ್ಲು ಎಷ್ಟೋ ಜನ ಇದ್ರು, ಆಮೇಲೆ ಎಷ್ಟು ಜನ ಕುತ್ಕೊಂಡಿದ್ದಾರೆ? ಒಬ್ಬರೇ ಒಬ್ರು ಇದ್ದಾರೆ. ಆಮೇಲೆ ತುಕಾರಾಮರ್ಗೆ ಅನ್ಸುತ್ತೆ ಈಗ ಆಗೋಗ್ಬಿಟ್ಟಿದೆ ಸಮಯ 12 ಗಂಟೆ. ಆದ್ರೂ ಈ ವ್ಯಕ್ತಿ ಎಷ್ಟು ಭಗವಂತನ ಲೀಲೆಯನ್ನ ಕೇಳೋದ್ರಲ್ಲಿ ಎಷ್ಟೋ ಅವನು ಮಗ್ನನಾಗಿದ್ದಾನೆ ಅಂತ ಹೇಳಿ ಅವನು ಹೇಳ್ತಾರೆ, ನೀನು ಎಷ್ಟು ಮಹಾನ್ ಭಾಗವತ ಭಕ್ತನಾಗಿದ್ಯಾ, ಅದಕ್ಕೋಸ್ಕರ ನಿನಗೆ ಭಗವಂತನ ಇದನ್ನ ಕೇಳೋದಕ್ಕೆ ಎಷ್ಟು ರುಚಿ ಇದೆ ನಿನಗೆ ಅಂತ ಹೇಳಿ ಅವನು ಹೊಗಳ್ತಾ ಇರ್ತಾನೆ. ತುಕಾರಾಮರು ಹೊಗಳ್ತಾ ಇರ್ತಾರೆ ಅವನ್ಗೆ. ಅದಕ್ಕೋಸ್ಕರ ಆ ವ್ಯಕ್ತಿ ಹೇಳ್ತಾನೆ, ಸ್ವಾಮೀಜಿಗಳೇ ದಯವಿಟ್ಟು ನನ್ನನ್ನ ತಪ್ಪು ತಿಳ್ಕೊಳ್ಬೇಡಿ. ನಾನು ಕೂತ್ಕೊಂಡಿರೋದು ಯಾಕೆ ಅಂತ ಹೇಳಿದ್ರೆ, ನೀವು ಕೂತ್ಕೊಂಡಿದ್ದೀರಲ್ಲ ಆ ಆಸನ ನಂದು ಶಾಲ್, ಆ ಶಾಲನ್ನ ನಾನು ತಗೊಂಡು ಮನೆಗೆ ಹೋಗ್ಬೇಕಾಗಿದೆ. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ನೀವು ಯಾವಾಗ ಸಮಾಧಿಯಿಂದ ಆಚೆ ಬರ್ತೀರಿ ಅಂತ. ಅದಕ್ಕೋಸ್ಕರ ನಾನು ಕೂತ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಅವರು ಆ ರೀತಿ ಹೇಳ್ತಾ ಇದ್ರು. ಅಂದ್ರೆ ಸಾಮಾನ್ಯವಾಗಿ ಈ ಕಲಿಯುಗದಲ್ಲಿ ನಮ್ಮ ಧ್ಯಾನ, ನಮ್ಮ ಭಗವಂತನ ಲೀಲೆ ಕೇಳೋದ್ರಲ್ಲಿ ಅಷ್ಟೊಂದು ನಮ್ಮ ಮನಸ್ಸು ಸಂಪೂರ್ಣವಾಗಿ ತಲ್ಲೀನತೆ ಆಗೋದಿಲ್ಲ. ಮನಸ್ಸು ವಿಚಲಿತ ಆಗ್ತಾ ಇರುತ್ತೆ, ಆಮೇಲೆ ಬೇರೆ ಬೇರೆ ಆಲೋಚನೆ ಬರ್ತಾ ಇರುತ್ತೆ. ಆದ್ರೆ ನಾವು ಯಾವಾಗ್ಲೂ ಶ್ರೀಮದ್ ಭಾಗವತ ಕೇಳುವಾಗ ಯಾರನ್ನ ಜ್ಞಾಪಕ ಮಾಡ್ಕೊಳ್ಬೇಕು? ಧುಂದುಕಾರಿಯನ್ನ ಜ್ಞಾಪಕ ಮಾಡ್ಕೊಳ್ಬೇಕು. ಧುಂದುಕಾರಿ ಹೇಗೆ ಅವನು ಎಷ್ಟು ಧ್ಯಾನಭರ್ಗವಾಗಿ ಭಾಗವತವನ್ನ ಕೇಳಿದ, ಅದಕ್ಕೋಸ್ಕರ ಅವನಿಗೇನಾಯ್ತು, ವೈಕುಂಠಕ್ಕೆ ವಿಮಾನ ಸಿಕ್ಬಿಡ್ತು. ಅದೇ ರೀತಿ ನಾವು ಅಷ್ಟೇ ಶ್ರೀಮದ್ ಭಾಗವತವನ್ನ ಕೇಳೋಕೆ ಹೇಗೆ ಕೇಳಬೇಕು? ಹಸುವಿನಿಂದ ಕೇಳಬೇಕು. ಸೊ ಆ ರೀತಿ ನಾವು ಈಗ ಈ ರುಕ್ಮಿಣಿಯ ಚರ್ಚೆಯನ್ನ ಮಾಡೋದಕ್ಕೆ ನಾವು ಪ್ರಾರಂಭವನ್ನ ಮಾಡೋಣ. ಇದಕ್ಕಿನ್ನ ಈ ಶ್ರೀ ಶುಕದೇವ ಗೋಸ್ವಾಮಿಗಳು ಒಂದು ಶ್ಲೋಕವನ್ನ ಹೇಳ್ತಾರೆ. ಇದರಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣ ದ್ವಾರಕೆಗೆ ಹೋಗ್ತಾ ಇದ್ದ.
ದ್ವಾರಕೆಗೆ ಹೋಗೋಕ್ಕಿಂತ ಮುಂಚೆ ಅವನು ಮುಚ್ಚುಕುಂದ ರಾಜನಿಗೆ ಅವನು ಉದ್ಧಾರ ಮಾಡಿದ್ದ. ಇದೆಲ್ಲ ಇನ್ನು ದೊಡ್ಡ ಇದನ್ನೆಲ್ಲ ಸಂಪೂರ್ಣ ಚರ್ಚೆಯನ್ನು ಮಾಡೋದಿಲ್ಲ. ಮುಚ್ಚುಕುಂದ ರಾಜನನ್ನ ಉದ್ಧಾರ ಮಾಡಿ ಅವನು ಮತ್ತೆ ಮಥುರಾಗೆ ಬರುವಾಗ, ಮಥುರಾಗೆ ಜರಾಸಂಧ 23 ಅಕ್ಷೋಹಿಣಿ ಸೈನ್ಯವನ್ನ ತಗೊಂಡು ಬರ್ತಾನೆ. 23 ಅಕ್ಷೋಹಿಣಿ ಸೈನ್ಯ ಅಂದ್ರೆ ಎಷ್ಟು ಗೊತ್ತಿದ್ಯಾ? ಶಾಸ್ತ್ರ ಹೇಳುತ್ತೆ, ಕುರುಕ್ಷೇತ್ರ ಯುದ್ಧ ನಡೀತಲ್ಲ, ಕುರುಕ್ಷೇತ್ರ ಯುದ್ಧದಲ್ಲಿ ಎಷ್ಟು ಜನ ಸತ್ರು ಅಂತ ಹೇಳಿದ್ರೆ ಸುಮಾರು 6,60,00,000 ಜನ ಸತ್ತಿದ್ದು. ಇಷ್ಟು. ಈಗ ಕೌರವರ ಪಕ್ಷದಲ್ಲಿ ಎಷ್ಟು ಅಕ್ಷೋಹಿಣಿ ಇತ್ತು ಅಂತ ಹೇಳಿದ್ರೆ 11 ಅಕ್ಷೋಹಿಣಿ. ಆಮೇಲೆ ಪಾಂಡವರಲ್ಲಿ ಎಷ್ಟು ಅಕ್ಷೋಹಿಣಿ? 7 ಅಕ್ಷೋಹಿಣಿ. ಪಾಂಡವರಲ್ಲಿ 7 ಅಕ್ಷೋಹಿಣಿ, ಕೌರವರಲ್ಲಿ 11. ಇವರಿಬ್ಬರನ್ನು ಸೇರಿಸಿದ್ರೆ 18 ಆಯ್ತು. ಆದ್ರೆ ಜರಾಸಂಧ ಅವನೊಬ್ಬನೇ 23 ಅಕ್ಷೋಹಿಣಿ ಕರ್ಕೊಂಡ್ ಬಂದಿದ್ದ. ಈ 23 ಅಕ್ಷೋಹಿಣಿಯನ್ನ ಯಾಕೆ ಕರ್ಕೊಂಡ್ ಬಂದಿದ್ದು ಅಂತ ಹೇಳಿದ್ರೆ ಕೃಷ್ಣನನ್ನ ಸೋಲ್ಸೋದಕ್ಕೋಸ್ಕರ. ಈಗ ಕೃಷ್ಣ ಬಲರಾಮರು ಇಬ್ಬರೇ ಇದ್ದಾರೆ. ಈ ಇಬ್ರು ಸಂಪೂರ್ಣ 23 ಅಕ್ಷೋಹಿಣಿಯನ್ನ ಸಂಹಾರ ಮಾಡೋದಕ್ಕೆ ಅವರು ತಯಾರಿದ್ರು. ಆದ್ರೆ ಭಗವಂತನ ಆಯೋಜನೆ ಮತ್ತೆಂದೇನೋ ಇತ್ತು. ಭಗವಂತ ಏನ್ ಮಾಡ್ತಾನೆ, ಜರಾಸಂಧನನ್ನ ನೋಡ್ಬಿಟ್ಟು ತಕ್ಷಣ ಏನ್ ಮಾಡ್ತಾನೆ, ಸಂಪೂರ್ಣ ರಣರಂಗದಿಂದ ಅವನು ಓಡೋಗ್ಬಿಡ್ತಾನೆ. ಕೃಷ್ಣ ಮತ್ತು ಬಲರಾಮರು ಓಡೋಗ್ಬಿಡ್ತಾರೆ. ಆಮೇಲೆ ಓಡೋಗುವಾಗ ಈಗ ಜರಾಸಂಧನಿಗೆ ಅನ್ಸುತ್ತೆ ಕೃಷ್ಣನಿಗೆ ಈಗ ಏನಾಯ್ತು, ಭಯ ಆಗೋಯ್ತು. ಜರಾಸಂಧ ಏನ್ ಮಾಡಿದ್ದ, ಹಿಂದೆ 17 ಬಾರಿ ಕೃಷ್ಣನಿಗೆ ಅವನು ಅಟ್ಯಾಕ್ ಮಾಡಿದ್ದ. ಆಗ 17 ಬಾರಿ ಕೃಷ್ಣ ಅವನನ್ನ ಸೋಲಿಸ್ಬಿಟ್ಟಿದ್ದ. ಆದ್ರೂ 17 ಬಾರಿ ಸೋತಿದ್ರು ಜರಾಸಂಧನಿಗೆ ಹೋಪ್ ಕಳ್ಕೊಂಡಿರ್ಲಿಲ್ಲ. ಜರಾಸಂಧನಿಗೆ ಇನ್ನೂ ಹೋಪ್ ಇತ್ತು, ನಾನು ಕೃಷ್ಣನ ಈಗ್ಲಾದ್ರೂ ನಾನು ಸೋಲಿಸ್ತೀನಿ ಅಂತ ಹೇಳಿ. ಅದಕ್ಕೋಸ್ಕರ ಈಗ 23 ಅಕ್ಷೋಹಿಣಿಯನ್ನ ಕರ್ಕೊಂಡ್ ಬಂದ ಮೇಲೆ ಈಗ ಕೃಷ್ಣ ಬಲರಾಮರು ಏನ್ ಮಾಡ್ತಾರೆ, ರಣರಂಗವನ್ನು ಬಿಟ್ಟು ಓಡೋಗ್ಬಿಡ್ತಾರೆ. ಓಡೋಗ್ತಾ ಇರುವಾಗ ಜರಾಸಂಧನಿಗೆ ಅನ್ಸುತ್ತೆ, ಅವನ್ ಖುಷಿ ಆಗೋಗ್ಬಿಡತ್ತೆ, ಕೃಷ್ಣನಿಗೆ ಈಗ ಭಯ ಆಗೋಯ್ತು ಅಂತ ಹೇಳಿ. ಯಾಕೆ ಈ ಕತೆ ರುಕ್ಮಿಣಿಯ ವಿವಾಹಕ್ಕೆ ನಾವು ಮುಂಚೆ ಹೇಳ್ತಾ ಇದ್ದಾರೆ ಶುಕದೇವ ಗೋಸ್ವಾಮಿಗಳು? ಯಾಕೆ ಅಂತ ಹೇಳಿದ್ರೆ ಶುಕದೇವ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ, ಕೃಷ್ಣನ ಲೀಲೆಗಳು ಎಲ್ಲವೂ ದಿವ್ಯವಾಗಿರುವಂಥದ್ದು. ನಾವು ಕೃಷ್ಣನ ಲೀಲೆಗಳನ್ನ, ಕೃಷ್ಣನೊಬ್ಬ ಮನುಷ್ಯ, ಆ ರೀತಿ ನಾವು ತಿಳ್ಕೊಂಡ್ಬಿಡಬಾರ್ದು ಅಂತ. ಅದಕ್ಕೋಸ್ಕರ ಈಗ ಹೇಳ್ತಾ ಇದ್ದಾರೆ ಕೃಷ್ಣನ ಲೀಲೆಗಳೆಲ್ಲ ಹೇಗೆ ದಿವ್ಯವಾಗಿರೋದು ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದಾರೆ. ಈಗ ನೋಡಿ, ಯಾವುದೇ ಒಬ್ಬ ಪ್ರಮುಖವಾದಂತ ವ್ಯಕ್ತಿ ಏನಾದ್ರು ಮಾಡಿದ್ರೆ, ಏನಾದ್ರೂ ಕಾರ್ಯ ತಕ್ಷಣ ಏನಾಗ್ಬಿಡುತ್ತೆ, ಅದು ನ್ಯೂಸ್ ಸ್ಪ್ರೆಡ್ ಆಗೋಗ್ಬಿಡುತ್ತೆ. ಈಗ ಯೋಗ ಡೇ, ಇಂಟರ್ನ್ಯಾಷನಲ್ ಯೋಗ ಡೇ, ಆ ದಿನ ಎಷ್ಟೋ ಜನ ಯೋಗ ಮಾಡ್ತಾ ಇದಾರೆ ಈಗ. ಆದ್ರೆ ಮೋದಿ ಯೋಗ ಮಾಡಿದ್ರೆ ಏನಾಗುತ್ತೆ, ಎಲ್ಲಾ ಕಡೆ ಅದೇ ಫೋಟೋ ನಡೀತಾ ಇರುತ್ತೆ. ಆಮೇಲೆ ಅಕಸ್ಮಾತ್ ಮೋದಿ ಏನಾದ್ರು ಇಲ್ಲ ಯಾರಾದ್ರೂ ಬರೀ ಫೇಮಸ್ ಪರ್ಸನಾಲಿಟಿ ಅವ್ರೇನಾದ್ರು ಗಾರ್ಡನಿಂಗ್ ಮಾಡ್ತಾ ಇದ್ರೆ ತಕ್ಷಣ ಎಲ್ಲ ಕಡೆ ನ್ಯೂಸ್ ಸ್ಪ್ರೆಡ್ ಆಗೋಗ್ಬಿಡುತ್ತೆ. ಆಮೇಲೆ ಕೆಲವು ಸಲ ಸಚಿನ್ ತೆಂಡೂಲ್ಕರ್ ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ, ಆ ರೀತಿ ಏನಾದ್ರೂ ಹೇಳಿದ ತಕ್ಷಣ ಏನ್ ಮಾಡ್ತಾರೆ, ಎಲ್ಲರ ಮಕ್ಕಳು ಏನ್ ಹೇಳ್ತಾರೆ, ಆಮೇಲೆ ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಅವರು ಹೇಳ್ತಾರೆ. ಆ ರೀತಿ ಯಾರಾದ್ರೂ ಫೇಮಸ್ ಪರ್ಸನಾಲಿಟಿ ಏನಾದ್ರೂ ಮಾಡಿದ್ರೆ ಏನ್ ಮಾಡ್ತಾರೆ, ಸಂಪೂರ್ಣ ಅದು ಜನತೆನೇ ಅದನ್ನ ಪಾಲನೆ ಮಾಡುತ್ತೆ. ಅದೇ ರೀತಿ ಶ್ರೀಕೃಷ್ಣ ಏನಾದ್ರೂ ಒಂದು ಸಣ್ಣ ಲೀಲೆಗಳನ್ನು ಮಾಡಿದ್ರು ಏನಾಗ್ಬಿಡುತ್ತೆ, ಸಂಪೂರ್ಣ ಜನತೆಗೆ ಅದು ಖ್ಯಾತಿ ಪಡ್ಕೊಂಡ್ಬಿಡತ್ತೆ. ಈಗ ಕೃಷ್ಣ ಸಣ್ಣ ಬಾಲಕನಾಗಿದ್ದಾಗ ಅವನೇನ್ ಮಾಡ್ತಾ ಇದ್ದ, ಬೇರೆ ಬೇರೆ ಮನೆಗಳಿಗೆ ಹೋಗಿ ಅವನು ಬೆಣ್ಣೆನ ಕದೀತಾ ಇದ್ದ. ಎಷ್ಟೋ ಜನ ಕದೀತಾ ಇದ್ದಾರೆ, ಎಷ್ಟು ಜನ ಕಳ್ಳರಿಲ್ಲ ಭಾರತ ದೇಶದಲ್ಲಿ, ಪಾಶ್ಚಾತ್ಯ ದೇಶ ಎಷ್ಟು ಜನ ಕಳ್ಳರಿಲ್ಲ, ಭೂಮಿ ಮೇಲೆ ಎಷ್ಟೋ ಜನ ಕಳ್ಳರಿದ್ದಾರೆ. ಆದ್ರೆ ಯಾರಾದ್ರೂ ಬೆಣ್ಣೆಯನ್ನ ಕದೀತಾರೆ, ಚಿನ್ನನ ಕದಿಯೋರಿದ್ದಾರೆ, ಮುತ್ತು ರತ್ನಗಳನ್ನ ಕದಿಯೋರಿದ್ದಾರೆ. ಆದ್ರೆ ಕೃಷ್ಣ ಏನ್ ಕದ್ದಿದ್ದು, ಬೆಣ್ಣೆಯನ್ನ ಕದ್ದಿದ್ದು. ಯಾಕೆ ಬೆಣ್ಣೆಯನ್ನ ಕದ್ದಿದ್ದು, ಬೇರೆ ಏನೋ ಕದಿಯೋದಕ್ಕೆ ಸಿಕ್ಕಿರ್ಲಿಲ್ಲ? ಯಾಕೆ ಬೆಣ್ಣೆನೆ ಕದಿಬೇಕು? ಶಾಸ್ತ್ರ ಹೇಳುತ್ತೆ, ಬೆಣ್ಣೆ ಯಾರ ಭಕ್ತರ ಹೃದಯ ಬೆಣ್ಣೆಯ ರೀತಿ ಆಗುತ್ತೆ, ಆ ಕೃಷ್ಣ ಬಂದು ಅವರ ಹೃದಯವನ್ನು ಕದೀತಾನೆ.
ಬೆಣ್ಣೆ ಅಂತ ಹೇಳಿದ್ರೆ ಏನು? ಶುಭ್ರವಾಗಿರುತ್ತೆ, ಮೃದುವಾಗಿರುತ್ತೆ. ಯಾರ ಹೃದಯವು ಶುಭ್ರವಾಗಿರುತ್ತೆ ಅಂತ ಹೇಳಿದ್ರೆ ಎಲ್ಲ ಅನರ್ಥಗಳಿಂದ ದೂರ ಇರುತ್ತೆ. ಅನರ್ಥಗಳು ಅಂತ ಹೇಳಿದ್ರೆ ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯ, ಈ ಆರು ಅನರ್ಥಗಳು ಯಾವಾಗ ಹೃದಯದಲ್ಲಿ ಇರುತ್ತೆ ಆಗೇನಾಗುತ್ತೆ? ನಮ್ಮ ಹೃದಯ ಯಾವಾಗಲೂ ಮಲಿನವಾಗಿರುತ್ತೆ. ಆಗ ನಮಗೆ ಈಗ ನೋಡಿ, ಯಾವ್ದಾದ್ರು ಲೋಹ, ಯಾವ್ದಾದ್ರು ಒಂದು ಕಬ್ಬಣ, ಅದನ್ನ ನೀವು ಮ್ಯಾಗ್ನೆಟ್ಗೆ ಅದೇನಾದ್ರು ಅದು ಅಂಟ್ಕೊಂಡ್ಬಿಡುತ್ತೆ, ಹೌದಲ್ಲ? ಅದೇ ಆ ಮ್ಯಾಗ್ನೆಟ್ ಏನಾದ್ರು ರಸ್ಟ್ ಹಿಡಿದ್ ಬಿಟ್ರೆ ಅಂಟ್ಕೊಳುತ್ತೆ? ಯಾಕೆ ಅಂಟ್ಕೊಳ್ಳೋದಿಲ್ಲ? ಆ ರಸ್ಟು ಅದನ್ನ ತಡೆಯುತ್ತೆ ಅಂಟ್ಕೊಳ್ಳೋದಕ್ಕೆ. ಅದೇ ರೀತಿ ನಮ್ಮ ಹೃದಯನೂ ಅಷ್ಟೇ, ಯಾವಾಗ ಶುಭ್ರವಾಗಿರುತ್ತೆ, ಶುದ್ಧವಾಗಿರುತ್ತೆ, ಆಗ ಭಗವಂತ ಹತ್ರ ಸ್ವಾಭಾವಿಕವಾಗಿ ಆಕರ್ಷಣೆ ಆಗ್ಬಿಡುತ್ತೆ. ಈಗ ಇಲ್ಲಿ ನಾವೇನಾದ್ರೂ ಒಂದು ಲೇಟೆಸ್ಟ್ ಮೂವಿ ಯಾವ್ದಿದೆ? ಯಾವ್ದೋ ಇದೆ. ಆ ಲೇಟೆಸ್ಟ್ ಮೂವಿ ಏನಾದ್ರೂ ಇಲ್ಲಿ ಫ್ರೀ ಶೋ ಹಾಕ್ತೀವಿ ಅಂತ ಹೇಳಿದ್ರೆ ಎಷ್ಟು ಜನ ಇರ್ತಾರೆ ಇಲ್ಲಿ? ಪೂರ್ತಿ ಹಾಲ್ ತುಂಬಿಟ್ಟಿರುತ್ತೆ. ಅದೇ ನಾವು ಕೃಷ್ಣನ ಬಗ್ಗೆ ಹೇಳ್ತೀವಿ ಅಂತ ಹೇಳಿದ್ರೆ ಎಷ್ಟು ಜನ ಇರ್ತಾರೆ? ಫೋನ್ ಮಾಡಿ ಕರಿಬೇಕಾಗತ್ತೆ, ನೀವು ಬನ್ನಿ. ಆಮೇಲೆ ಬಂದಿರೋರ್ಗು ಅನ್ಸುತ್ತೆ ಅದೇ ಬೇರೆ ಏನೇನೋ ಕೆಲಸಗಳಿದೆ ಅಂತ ಅನ್ಸುತ್ತೆ. ಆದ್ರೆ ಭಗವಂತನ ಯಾಗ ನಮ್ಮ ಹೃದಯ ಶುಭ್ರವಾಗತ್ತೆ, ಶುದ್ಧೀಕರಣ ಆಗತ್ತೆ, ಆಗ ಅದು ಸ್ವಾಭಾವಿಕವಾಗಿ ಆಕರ್ಷಣೆ ಆಗತ್ತೆ. ಎಲ್ಲಿ ತನಕ ಅನರ್ಥಗಳಿರುತ್ತೆ ಹೃದಯದಲ್ಲಿ, ಅಲ್ಲಿ ತನಕ ಭಗವಂತನ ನಾಮ ಜಪ ಮಾಡೋದ್ರಲ್ಲಿ ರುಚಿ ಬರೋದಿಲ್ಲ. ಎಷ್ಟು ಜನ ಇಲ್ಲಿ ಭಗವಂತನ ನಾಮ ಜಪ ಪ್ರತಿದಿನ ಮಾಡ್ತಾ ಇದ್ದೀರಿ? ಓ, ವೆರಿ ನೈಸ್. ಎಷ್ಟು ಜಪ ಮಾಡ್ತೀರಿ ಸಾಮಾನ್ಯವಾಗಿ? ಎಷ್ಟು ಜನ ಮಿನಿಮಮ್ 1 ರೌಂಡ್ ಮಾಡ್ತೀರಿ? ಮಿನಿಮಮ್ 1 ರೌಂಡ್ ಹರೇ ಕೃಷ್ಣ ಮಹಾಮಂತ್ರ? ವೆರಿ ನೈಸ್. ಎಷ್ಟು ಜನ 20 ರೌಂಡ್? ಹರಿಬೋ. ಎಷ್ಟು ಜನ ಮಿನಿಮಮ್ 4 ಮಾಡ್ತಾ ಇದ್ದೀರಿ? 10 ರೌಂಡ್ ಮಾಡ್ತಾ ಇದ್ರಿ. ವೆರಿ ನೈಸ್. ಮತ್ತೆ ಯಾರು 10ರಿಂದ ಮೇಲೆ ಮಾಡ್ತಾ ಇದ್ರಿ? 10ರಿಂದ ಮೇಲೂ ಮಾತಾಜಿ ಒಬ್ರು. ಮಾತಾಜಿ ಎಷ್ಟು ಮಾಡ್ತಾ ಇದ್ರಿ? ಮಾತಾಜಿ 32 ರೌಂಡ್ಸ್ ಮಾಡ್ತಾ ಇದ್ರಿ. ಎಷ್ಟು ಸಮಯ ಆಗುತ್ತೆ ಮಾತಾಜಿ? ಎಷ್ಟು ಸಮಯ ಆಗುತ್ತೆ? 2 ತಾಸು ಮಾರ್ನಿಂಗ್. 3 ಗಂಟೆ. ನೋಡಿ, ಭಗವಂತನ ನಾಮ ಜಪ ಮಾಡೋದಕ್ಕೆ ಎಷ್ಟೊಂದು ನಮಗೆ ಅನ್ಸುತ್ತೆ. 2 ತಾಸು ಹೆಂಗ್ ಕುತ್ಕೊಂಡು ಜಪ ಮಾಡೋದಕ್ಕಾಗತ್ತೆ? ಕೆಲವ್ರಿಗೆ ಅನ್ಸುತ್ತೆ ಬೇಕಾದ್ರೆ ಮೂವಿ ನೋಡ್ಬಿಡ್ತೀವಿ, 2 ಸಲ 3 ಸಲ ಬೇಕಾದ್ರೆ ನೋಡ್ಬಿಡ್ತೀವಿ ನಾವು. ಒಂದೇ ಮೂವಿ ಬೇಕಾದ್ರೆ ನೋಡ್ಬಿಡ್ತೀವಿ ಪ್ರತಿದಿನ. ಆದ್ರೆ ಜಪ ಮಾಡೋದಕ್ಕೆ ನಮಗೆ ಅನ್ಸುತ್ತೆ ಆಗೋದಿಲ್ಲ. ನಮಗೆ ಒಂದು ಮಾಲೆ ಜಪ ಮಾಡೋವಾಗ್ಲೇ ಅನ್ನಿಸ್ತಾ ಇರುತ್ತೆ ಇಷ್ಟೊತ್ತಾಗ್ತದೆ ಸಮಯ. ಅದೇ ಯಾವಾಗ ನಮ್ಮ ಹೃದಯ ಶುದ್ಧೀಕರಣ ಆಗ್ತಾ ಇರುತ್ತೆ ಆಗೇನ್ ಅನ್ಸುತ್ತೆ? ಭಗವಂತನ ನಾಮ ಇನ್ನೂ ಹೆಚ್ಚು ಹೇಳಬೇಕು ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಈಗ ನಮ್ಮ ಹೃದಯ ಯಾವಾಗ ಬೆಣ್ಣೆಯ ರೀತಿ ಆಗತ್ತೆ ಆಗೇನ್ ಮಾಡ್ತಾನೆ ಕೃಷ್ಣ ಏನ್ ಮಾಡ್ತಾನೆ? ಕದಿಯೋದಕ್ಕೆ ಬರ್ತಾನೆ. ನೋಡಿ, ಕೃಷ್ಣ ಎಲ್ಲಾರ ಮನೆಯಲ್ಲಿ ಬೆಣ್ಣೆ ಕದಿಯೋದಕ್ಕೆ ಹೋಗಿಲ್ಲ. ಹೋಗಿದ್ದ ಎಲ್ಲಾರ ಮನೆಯಲ್ಲಿ? ಯಾರ ಮನೆಗೆ ಹೋಗಿದ್ದು? ವಿಶೇಷವಾಗಿ ಬೃಂದಾವನದಲ್ಲಿರುವಂತಹ ಗೋಪಿಯರ ಮನೆ, ಭಕ್ತರ. ಬೃಂದಾವನದಲ್ಲಿ ಎಲ್ಲರೂ ಭಕ್ತರೇ. ಅವನು ಬೇರೆ ಹುಬ್ಳಿಯಲ್ಲಿ ಬಂದು ಯಾರು ಮನೇಲಿ ಬೆಣ್ಣೆಯನ್ನ ಕದ್ದಿಲ್ಲ, ಇಲ್ಲ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೋಗಿ ಬೆಣ್ಣೆಯನ್ನ ಕದ್ದಿಲ್ಲ, ಬೃಂದಾವನದಲ್ಲಿ ಕದ್ದಿದ್ದು. ಬೃಂದಾವನದ ಆಚೆ ಬಂದಿದ ತಕ್ಷಣ ಅವನು ತುಂಬಾ ಸಭ್ಯವಾಗಿರುವಂತಹ ರಾಜನ ರೀತಿಯಲ್ಲಿ ವರ್ತನೆ ಮಾಡ್ದ. ವೃಂದಾವನದಲ್ಲಿ ಎಷ್ಟೊಂದು ರಮಣೀಯವಾಗಿರುವಂತಹ ಲೀಲೆಗಳನ್ನ ಮಾಡ್ದ. ಆದ್ರೆ ವೃಂದಾವನದಿಂದ ಆಚೆ ಬಂದಿದ ತಕ್ಷಣ ಅವನು ಒಬ್ಬ ಸಭ್ಯ ವ್ಯಕ್ತಿಯನ್ನ ಹೇಗೆ ಗೃಹಸ್ಥ ಹೇಗೆ ವರ್ತನೆ ಮಾಡಿದೆ ಆ ರೀತಿ ವರ್ತನೆಯನ್ನ ಮಾಡಿದ್ದು. ಅದೇ ವೃಂದಾವನದಲ್ಲಿ ಎಷ್ಟೊಂದು ಅವನು ಆಳವಾಗಿರುವಂತಹ ಜೀವನದಲ್ಲಿ ಕಲಿಕೆಗಳನ್ನು ನಮಗೆ ಕೊಟ್ಟ. ಅದಕ್ಕೋಸ್ಕರ ನಮ್ಮ ಹೃದಯ ಯಾವಾಗ ನಾವು ಬೆಣ್ಣೆ ರೀತಿ ಮಾಡ್ತೀವಿ, ಹೇಗೆ ನಾವು ಬೆಣ್ಣೆಯನ್ನು ರೀತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ನಮ್ಮ ಹೃದಯ ಹೇಗೆ ಒಂದು ಬೆಣ್ಣೆದ 2 ಗುಣಗಳು ಹೇಳಿದೆ. ಯಾವ್ದು 2 ಗುಣಗಳು? ಬೆಣ್ಣೆ 2 ಗುಣಗಳು ಏನ್ ಹೇಳಿದ್ದು? ಶುಭ್ರವಾಗಿರುತ್ತೆ, ಆಮೇಲೆ ಮೃದುವಾಗಿರುತ್ತೆ. ಈಗ ನಮ್ಮ ಹೃದಯ ಹೇಗೆ ಶುಭ್ರವಾಗಿ ಮಾಡಿಕೊಳ್ಳೋದು?
ವೆರಿ ಗುಡ್. ಭಗವಂತನ ನಾಮ ಜಪ ಮಾಡೋದ್ರಿಂದ. ಆಮೇಲೆ ನಮ್ಮ ಹೃದಯ ಹೇಗೆ ಮೃದುವಾಗಿ ಮಾಡ್ಕೊಳ್ಬಹುದು? ಹಾ, ಧ್ಯಾನ ಮಾಡೋದ್ರಿಂದ. ಆಮೇಲೆ ಅದೆಲ್ಲ ಮಾಡೋದ್ರಿಂದ ಶುಭ್ರ ಆಗೋಗ್ಬಿಡತ್ತೆ. ಮೃದು ಹೇಗಾಗತ್ತೆ? ಪ್ರವಚನ ಕೇಳೋದ್ರಿಂದ ಆಯ್ತು, ಶ್ರೀಮದ್ ಭಾಗವತ ಮಾಡೋದ್ರಿಂದ, ಸತ್ಸಂಗ ಮಾಡೋದ್ರಿಂದ. ಮತ್ತೆ ಬೇರೆಯವ್ರು ಹೇಳಿ. ಹಾ ಹಾ ಆಯ್ತು. ಮತ್ತೆ ಭಕ್ತರ ಸಂಘ ಮಾಡೋದ್ರಿಂದ. ತುಂಬಾ ಮುಖ್ಯವಾಗಿರೋದೊಂದು ಬೇರೆ ಯಾರಾದ್ರೂ ಹೇಳ್ತೀರಿ? ಸೇವೆಯನ್ನ ಮಾಡೋದ್ರಿಂದ. ನೋಡಿ, ವೃಂದಾವನದಲ್ಲಿ ಎಲ್ಲರೂ ಒಂದೇ ಒಂದು ಅವ್ರ ಮನಸ್ಸಿನಲ್ಲಿದ್ದು ಏನು? ಕೃಷ್ಣನಿಗೆ ಹೇಗಾದ್ರೂ ಮಾಡಿ ನಾವು ಏನಾದ್ರೂ ಸೇವೆಯನ್ನ ಮಾಡ್ಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಅವ್ರು ಬೆಣ್ಣೆಯನ್ನ ಮಾಡ್ತಾ ಇದ್ರು. ಯಾಕೆ ಬೆಣ್ಣೆಯನ್ನ ಅವರು ಕಡಿತಾ ಇದ್ದಿದ್ದು? ಕೃಷ್ಣ ಒಂದು ಕದಿತಾನೆ ಅಂತ ಹೇಳಿ. ಅವ್ರ ಮನೆಯಲ್ಲಿ ಅವರು ಪ್ರತಿದಿನ ಅವರು ಬೆಣ್ಣೆಯನ್ನ ಕಡಿತಾ ಇದ್ರು. ನೋಡಿ, ಸಾಮಾನ್ಯವಾಗಿ ಎಷ್ಟು ಬೇಕಾಗುತ್ತೆ ಮನೆಯಲ್ಲಿ ಬೆಣ್ಣೆ? ಬೇಕಾಗಿರೋಕ್ಕಿಂತ ಹೆಚ್ಚು ಬೆಣ್ಣೆಯನ್ನ ಕಡ್ದಿರ್ತಾ ಇದ್ರು. ಯಾಕಂದ್ರೆ ಕೃಷ್ಣ, ಬಲರಾಮರು ಅವರೆಲ್ಲರೂ ಫ್ರೆಂಡ್ಸ್ ಬಂದು ಕದಿತಾರೆ ಅಂತ ಹೇಳಿದ್ರೆ, ಭಗವಂತನಿಗೆ ಸೇವೆ ಮಾಡೋದಕ್ಕೆ ಅವರು ಯಾವಾಗ ಉತ್ಸಾಹ ಇರುತ್ತಲ್ಲ, ಆಗ ಹೃದಯ ಮೃದುವಾಗಿರುತ್ತೆ. ಸೊ ಆ ರೀತಿ ಕೃಷ್ಣನ ಆ ರೀತಿ ನಾನು ಹೇಳ್ತಾ ಇದ್ದೆ, ಭಗವಂತನ ಎಲ್ಲ ಲೀಲೆಗಳೆಲ್ಲವೂ ಇದೆಯಲ್ಲ, ಅದು ಬಾಹ್ಯ ರೂಪದಲ್ಲಿ ನೋಡಕ್ಕೋದ್ರೆ ಸಾಮಾನ್ಯವಾದಂತ ಲೀಲೆ ಅನ್ಸುತ್ತೆ. ಅದೇ ಯಾವಾಗ ನಾವು ಭಾಗವತದ ದೃಷ್ಟಿಕೋನದಿಂದ ನೋಡಿದ್ರೆ ಏನಾಗುತ್ತೆ? ಅದರ ಆಳವಾದ ತತ್ವ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಭಗವಂತನ ವಿವಾಹವೂ ಅಷ್ಟೇ, ಭಗವಂತನ ಬೇರೆ ಬೇರೆ ಎಲ್ಲಾ ಲೀಲೆಗಳು ಅಷ್ಟೇ. ಅವನ ಜನ್ಮ ಆಗಿರಬಹುದು, ಅವನ ಬೇರೆ ಬೇರೆ ರೀತಿಯ ಕರ್ಮಗಳು ಆಗಿರ್ಬೋದು, ಅವೆಲ್ಲವೂ ತುಂಬಾ ದೈವಿಕವಾಗಿದೆ. ನಾವು ಈ ರುಕ್ಮಿಣಿಯ ವಿವಾಹವನ್ನ ಅನ್ಸುತ್ತೆ ಇನ್ನು ನಾಳೆಯಿಂದ ಪ್ರಾರಂಭ ಮಾಡೋಣ. ಇನ್ನು ಸ್ವಲ್ಪ ಸಮಯ ಪರವಾಗಿಲ್ಲ, ಮಾಡ್ಬೋದು. ಓಕೆ, ಸರಿ. ಈಗ ಜರಾಸಂಧ ಏನ್ ಮಾಡ್ದ? ಜರಾಸಂಧ ಅಟ್ಯಾಕ್ ಮಾಡಿದ್ದಾರೆ. ಎಷ್ಟು ಅಕ್ಷೋಹಿಣಿ ಇದೆ? 23 ಅಕ್ಷೋಹಿಣಿಯಿಂದ ಅವನು ಅಟ್ಯಾಕ್ ಮಾಡಿದ್ದಾರೆ. ಈಗ ಕೃಷ್ಣ ಏನ್ ಮಾಡ್ದ? ಕೃಷ್ಣ ಮತ್ತು ಬಲರಾಮರು ಅವರು ತಕ್ಷಣ ಅಲ್ಲಿಂದ ಪಲಾಯನ ಮಾಡಿದ್ರು. ಹೇಗೆ ಪಲಾಯನ ಮಾಡಿದ್ರು ಅಂತ ಹೇಳಿ ಒಂದು ಶ್ಲೋಕ ಇದೆ, ತಾವೆಲ್ಲರೂ ನನ್ನ ಹಿಂದೆ ಹೇಳಿ. ನಾನೇ ಹೇಳ್ತೀನಿ ಶ್ಲೋಕ. ವಿಲೋಕ್ಯ ವೇಗ ರಭಸಂ ರಿಪು ಸೈನ್ಯಸ್ಯ ಮಾಧವೌ ಮನುಷ್ಯ ಚೇಷ್ಟಮಾಪನ್ನೌ ರಾಜನ್ ದುದ್ರುವತು ಧೃತಂ. ಇದರಲ್ಲಿ ಹೇಳ್ತಾ ಇದ್ದಾರೆ, ವಿಲೋಕ್ಯ ವೇಗ ರಭಸಂ ರಿಪು ಸೈನ್ಯಸ್ಯ ಮಾಧವೌ. ಮಾಧವೌ ಅಂತ ಹೇಳಿದ್ರೆ ಇಬ್ರು ಮಾಧವರು. ಮಾಧವ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾರ ಹೆಸರು ಹೇಳ್ತೀವಿ? ಕೃಷ್ಣ. ಮಾಧವೌ ಅಂತ ಹೇಳಿದ್ರೆ ಕೃಷ್ಣ ಮತ್ತೆ ಬಲರಾಮರು ಇಬ್ರು. ಈ ಇಬ್ರು ಏನ್ ಮಾಡಿದ್ರು? ವೇಗ ರಭಸಗಳಿಂದ ಅವರು ರಣರಂಗವನ್ನ ಬಿಟ್ಟು ಓಡೋಗ್ಬಿಟ್ರು. ಸಾಮಾನ್ಯವಾಗಿ ರಣರಂಗವನ್ನ ಬಿಟ್ಟು ಓಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರನ್ನ ಹೇಳಿ ಅಂತ ಹೇಳ್ತಾರೆ. ಕ್ಷತ್ರಿಯರು ಯಾರು ಇರ್ತಾರಲ್ಲ, ಅವರು ಯುದ್ಧದಿಂದ ಅವ್ರು ಯಾವಾಗಲೂ ಓಡೋದಿಲ್ಲ. ಅವರು ಯುದ್ಧದಲ್ಲಿ ನಿಂತು ನಾನ್ ಸಾಯ್ತೀನಿ ಅಂತಿದ್ರು ಗೊತ್ತಿದ್ರು ಅವರು ಓಡೋಗೋದಿಲ್ಲ, ಹೇಳಿತನದಿಂದ ಓಡೋಗೋದಿಲ್ಲ. ಆದ್ರೆ ಕೃಷ್ಣ ಬಲರಾಮರು ಓಡೋಗ್ಬಿಡ್ತಾ ಇದಾರೆ. ಇದನ್ನ ನೋಡಿ ಜರಾಸಂಧನಿಗೆ ಅನಿಸ್ತದೆ, ನೀವು ಕ್ಷತ್ರಿಯರಾಗಿದ್ದೀರಿ, ನೀವು ರಣರಂಗದ ಓಡ್ತಾ ಇದ್ದೀರಿ ಅಂತ ಹೇಳಿ ಅವನೇನ್ ಮಾಡ್ದ? ಅವನು ಅವ್ರನ್ನ ಓಡಿಸ್ಕೊಂಡು ಹೋಗ್ತಾ ಇದ್ದ. ಸಾಮಾನ್ಯವಾಗಿ ಯಾರಾದ್ರೂ ಕ್ಷತ್ರಿಯದಲ್ಲಿ ಹೇಗೆ ಇರ್ತಾರೆ ಅಂತ ಹೇಳಿದ್ರೆ, ಯಾರಾದ್ರೂ ಶಸ್ತ್ರವಿಹೀನಗಳಾಗ್ಬಿಟ್ಟಿರ್ತಾರೆ. ಏನೆಲ್ಲ ಶಸ್ತ್ರ ಇರುತ್ತೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಆಗ ಆಪೋಸಿಟ್ ಪಾರ್ಟಿ ಅವನು ಯುದ್ಧ ಮಾಡ್ಬೇಕು ಅಂದ್ರೆ ಅವನ ಶಸ್ತ್ರವನ್ನ ಕಳಚ್ಬಿಟ್ಟು ಅವನು ಯುದ್ಧ ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಕೃಷ್ಣ ಬಲರಾಮರು ಕಾಲಿಂದ ಓಡ್ತಾ ಇದ್ದಾರೆ. ಆದ್ರೆ ಜರಾಸಂಧ ಏನ್ ಮಾಡ್ತಾ ಇದ್ದಾನೆ? ರಥದಿಂದ ಅವನು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೋಸ್ಕರ ಜರಾಸಂಧಾಗ ಹೇಳ್ತಾರೆ ಅವನು ದೊಡ್ಡ ಹಿಡಿ. ಯಾಕೆ ಅಂತ ಹೇಳಿದ್ರೆ, ಜರಾಸಂಧನ ಜೊತೆ ಕೃಷ್ಣ ಬಲರಾಮನ ಜೊತೆ ಯುದ್ಧ ಮಾಡ್ಬೇಕು ಅಂದ್ರೆ ಅವನು ನಡ್ಕೊಂಡು ಓಡ್ಬೇಕಿತ್ತು. ಆದ್ರೆ ಅವ್ರು ನಡ್ಕೊಂಡು ಓಡ್ತಾ ಇದ್ರು ಜರಾಸಂಧ ರಥದಿಂದ ಹೋಗುವಾಗ ಕೃಷ್ಣ ಬಲರಾಮರನ್ನ ಕ್ಯಾಚ್ ಮಾಡೋದಕ್ಕಾಗೇ ಇಲ್ಲ. ಕೃಷ್ಣ ಬಲರಾಮರು
ಓಡ್ತಾ 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 ಒಂದು ಪ್ರವರ್ಷನ ಅಂತ ಒಂದು ದೊಡ್ಡ ಶಿಖರ ಇದೆ. ಈ ಶಿಖರವನ್ನ ಅವರು ಹತ್ಬಿಡ್ತಾರೆ. ಎಷ್ಟೊಂದು ಮೈಲಿಗಳ ದೂರ ಅವ್ರು ಓಡ್ತಾರೆ. ಸಾಮಾನ್ಯವಾಗಿ ಓಡ್ತಾ ಇರುವಾಗ ಎಷ್ಟು ಓಡೋದಕ್ಕೆ ಸಾಧ್ಯ ಆಗುತ್ತೆ? ಸುಸ್ತಾಗ್ಬಿಡ್ತೀವಿ. ಆದ್ರೆ ಕೃಷ್ಣ ಬಲರಾಮರು ಅವರ ಎಲ್ಲಾ ಲೀಲೆಗಳು ಎಷ್ಟು ಅದ್ವಿತೀಯ ಅಂತ ಹೇಳಿ ಹೇಗ್ ಗೊತ್ತಾಗುತ್ತೆ, ಎಲ್ಲ ದಿವ್ಯ ಲೀಲೆಗಳು ಅಂತ ಹೇಗ್ ಗೊತ್ತಾಗುತ್ತೆ ಅಂತ ಹೇಳಿ ಅವರಷ್ಟೇ ಓಡ್ತಾ ಇದ್ರು ಅವ್ರಿಗೆ ಆಯಾಸ ಆಗೇ ಇಲ್ಲ. ತಕ್ಷಣ ಏನ್ ಮಾಡ್ತಾರೆ, ಶಿಖರವನ್ನ ಹತ್ತುತ್ತಾರೆ. ಎಷ್ಟು ಜನ ತಿರುಪತಿ ಶಿಖರವನ್ನ ಹತ್ತಿದ್ರಿ? ಬೇರೆ ಯಾರಾದ್ರೂ ಒಬ್ರೆ, ಇಬ್ರು? ಹೆಚ್ಚು ಹೋಗಿಲ್ಲ ತಿರುಪತಿಗೆ ಹೋಗಿದ್ರೆ ಶಿಖರ ಹತ್ತಿಲ್ಲ. VIP ದರ್ಶನ್. ಸೊ ಆದ್ರೆ ಕೃಷ್ಣ ಬಲರಾಮರು ಏನ್ ಮಾಡಿದ್ರು, ಶಿಖರವನ್ನ ಅವರ ಪಾದಗಳಿಂದ ಹತ್ತುತ್ತಾರೆ. ಚಪ್ಲಿನೂ ಇರ್ಲಿಲ್ಲ, ಆದ್ರೂ ಅವ್ರು ಹತ್ತುತ್ತಾರೆ. ಹೇಗೆ ಹತ್ತುತ್ತಾರೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದಾರೆ ನೋಡಿ. ಮನುಷ್ಯ ಚೇಷ್ಟಾ ಮಾಪನ್ನೌ, ಮನುಷ್ಯನ ರೀತಿ ಅವರು ಲೀಲೆಯನ್ನ ಮಾಡ್ತಾ ಇದ್ದಾರೆ. ಭಗವಂತ ಲೀಲೆಯನ್ನ ಮಾಡೋದು, ಭಗವಂತ ಎಲ್ಲಾ ಕಾರ್ಯಗಳೆಲ್ಲ ದಿವ್ಯವಾಗಿಯೇ ಇರುತ್ತೆ. ಆದ್ರೆ ಈ ಲೋಕದಲ್ಲಿ ಬಂದಾಗ ಅವರು ಮನುಷ್ಯನ ರೀತಿ ವರ್ತನೆ ಮಾಡ್ತಾರೆ. ಆದ್ರೆ ಯಾರು ಭಕ್ತರಲ್ಲ ಅವರಿಗೆ ಆ ಭಗವಂತನ ದಿವ್ಯ ಲೀಲೆಗಳ ಅರ್ಥ ಆಗೋದಿಲ್ಲ. ಯಾರು ಅಭಕ್ತರಿರ್ತಾರೆ ಅವರು ಭಗವಂತನನ್ನ ನಿಂದನೆ ಮಾಡ್ತಾರೆ. ಬಂದ ನೋಡು ಕಳ್ಳ, ಬಂದ ನೋಡು ಅವನು ಹೇಡಿ, ಇಲ್ಲ ಬಂದ ನೋಡು ಅವನು ಸ್ತ್ರೀ ಲಂಪಟ. ಈ ರೀತಿ ಏನ್ ಮಾಡ್ತಾರೆ, ಕೃಷ್ಣನಿಗೆ ಅವನು ಬೈತಾರೆ. ಯಾಕೆ ಬೈತಾರೆ? ಯಾಕೆ ಅಂತ ಹೇಳಿ ಭಗವಂತನ ದಿವ್ಯ ಸ್ಥಾನ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಭೌತಿಕ ಸ್ಪೆಕ್ಟಕಲ್ಸ್ ಹಾಕಿ ನೋಡ್ತಾ ಇದ್ದಾರೆ. ಈ ಸ್ಪೆಕ್ಟಕಲ್ಸ್ ಹಾಕಿ ನೋಡಿದ್ರೆ, ಈಗ ಎಲ್ಲೋ ಸ್ಪೆಕ್ಟಕಲ್ ಹಾಕೊಂಡ್ರೆ ಏನ್ ಕಾಣಿಸುತ್ತೆ? ಎಲ್ಲ ಎಲ್ಲೋ ಕಲರ್ ಕಾಣಿಸುತ್ತೆ. ರೆಡ್ ಕಲರ್ ಹಾಕೊಂಡ್ರೆ ಎಲ್ಲ ರೆಡ್ ಕಲರ್ ಕಾಣಿಸುತ್ತೆ. ಅದೇ ರೀತಿ ಭೌತಿಕ ದೃಷ್ಟಿಕೋನದಿಂದ ನಾವು ಭಗವಂತನನ್ನ ನೋಡಿದ್ರು ಹೇಗ ಅನ್ಸುತ್ತೆ? ಅವನೊಬ್ಬ ಮನುಷ್ಯ ಅಂತ ಅನ್ಸುತ್ತೆ. ಎಷ್ಟೋ ಜನ ಮಂದಿರಕ್ಕೆ ಹೋಗ್ತಾರೆ, ಮಂದಿರದಲ್ಲಿ ವಿಗ್ರಹ ನೋಡ್ತಾರೆ, ಭಗವಂತನಿಗೆ ಏನಂತಾರೆ? ಕಲ್ಲು ಅಂತ ಹೇಳ್ತಾರೆ, ಕಲ್ಲಿನ ವಿಗ್ರಹ ಅಂತ ಹೇಳ್ತಾರೆ. ಆದ್ರೆ ಭಗವಂತನ ವಿಗ್ರಹ ಕಲ್ಲಲ್ಲ. ಆ ಭಗವಂತ ಕಲ್ಲಾಗಿರ್ತಾ ಇದ್ದಿದ್ರೆ ಎಷ್ಟೋ ಕಲ್ಲುಗಳಿದೆ. ಎಲ್ಲರೂ ಹೋಗಿ ಕಲ್ಲನ್ನ ದರ್ಶನ ಮಾಡೋದಕ್ಕೆ ಹೋಗ್ತಾರೆ. ತಿರುಪತಿನಲ್ಲಿ ಆ 30 ಸೆಕೆಂಡ್, ಎಷ್ಟು ಸೆಕೆಂಡ್ ದರ್ಶನ ಸಿಗುತ್ತೆ? 10 ಸೆಕೆಂಡ್. ಆ 10 ಸೆಕೆಂಡ್ಗೆ 10 ದಿನದಿಂದ ಪ್ಲಾನ್ ಮಾಡ್ತಾ ಇರ್ತಾರೆ. 10 ಗಂಟೆಗಳು 3 ದಿನ ನಿಂತ್ಕೊಂಡಿರ್ತಾರೆ ಆ ದರ್ಶನ ಮಾಡೋದಕ್ಕೆ, ಆ ಕಲ್ಲಿನ ದರ್ಶನ ಮಾಡೋದಕ್ಕೆ. ಆದ್ರೆ ಅದು ಬರೀ ಕಲ್ಲ. ಅದು ಯಾರಿಗೆ ಕಲ್ಲು ಅಂತ ನೋಡ್ಬೇಕು ಅನ್ಸುತ್ತೆ ಅವ್ರಿಗೆ ಕಲ್ಲೇ. ಆಗ ಅವ್ರಿಗೆ ಭಗವಂತ ಮತ್ತೇನು ತೋರ್ಸೋದಿಲ್ಲ. ಆದ್ರೆ ಯಾರಿಗೆ ಭಗವಂತನ ನೋಡ್ಬೇಕು ಅಂತ ಹೋಗ್ತಾರಲ್ಲ ಅವ್ರಿಗೆ ಭಗವಂತ ಅಲ್ಲಿ ಕಾಣಿಸ್ಕೊಳ್ತಾರೆ. ಎಷ್ಟೋ ಜನ ತಿರುಪತಿ ದರ್ಶನ ಮಾಡಿ ಅವರ ಜೀವನ ಪರಿವರ್ತನೆ ಆಗ್ಬಿಟ್ಟಿದೆ. ಎಷ್ಟೋ ರಾಧಾಕೃಷ್ಣ ಮಂದಿರಗಳಲ್ಲಿ ಹೋಗ್ತಾರೆ, ದರ್ಶನ ಮಾಡ್ತಾರೆ, ಅವ್ರ ಜೀವನ ಪರಿವರ್ತನೆ ಆಗ್ಬಿಡುತ್ತೆ. ಅದೇ ರೀತಿ ಇಲ್ಲಿ ಮನುಷ್ಯ ಚೇಷ್ಟ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಅವಜಾನಂತಿ ಮಾಮೂಢ ಮಾನುಷಂ ತನುಮಾಶ್ರಿತಂ. ಅವರಿಗೆ ಎಷ್ಟೋ ಜನ ಬೈತಾರೆ, ನನಗೆ ನಾನು ಮನುಷ್ಯನ ದೇಹದ ಹಾಕೊಂಡ್ಬಂದಿದ್ದೀನಿ ಅಂತ. ಆದ್ರೆ ಅವರ ಪರಂಭಾವ ಮಜಾನಂತೋ ಮಮಭೂತಂ ಮಹೇಶ್ವರಂ. ಅವರಿಗೆ ಗೊತ್ತಿಲ್ಲ ನಾನ್ ಯಾರು ಅಂತ ಹೇಳಿ, ನನ್ನ ದಿವ್ಯ ಸ್ಥಾನ ಅವ್ರಿಗೆ ಗೊತ್ತಿಲ್ಲ, ನಾನು ಪರಮೇಶ್ವರ ಅನ್ನೋಂಥದ್ದು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ ಭಗವಂತ. ಈಗ ಇವ್ರೇನ್ ಮಾಡ್ತಾರೆ, ವಿಹಾಯ ವಿತ್ತಂ ಪ್ರಚುರಮ್ಮ ಭೀತೋ ಭೀರು ಭೀತವತ್ ಪದ್ಭ್ಯಾಂ ಪದ್ಮಪಲಾಶಾಭ್ಯಾಂ ಚೇಲತುರ್ ಬಹುಯೋಜನಂ. ಇದರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರು, ಪದ್ಮಪಲಾಶಾಭ್ಯಾಂ, ಭಗವಂತನ ಪಾದಗಳನ್ನ ಯಾವ್ದಕ್ಕೆ ಹೋಲಿಸಿದ್ದಾರೆ ಅಂತ ಹೇಳಿದ್ರೆ ಪದ್ಮಗಳಿಗೆ ಹೋಲಿಸಿದ್ದಾರೆ. ಯಾಕೆ ಪದ್ಮಗಳಿಗೆ ಹೋಲಿಸಿರೋದು? ಯಾರಾದ್ರೂ ನಮ್ಮ ಪಾದಗಳನ್ನ ಕಮಲದ ಪಾದಗಳು ಅಂತ ಹೇಳ್ತಾರೆ? ನಮ್ಮ ಪಾದಗಳು ಕಮಲ ಪಾದಗಳು ಹೇಳೋದಿಲ್ಲ. ಭಗವಂತನ ಪಾದಗಳಿಗೆ ಪಾದ ಕಮಲ ಅಂತ ಹೇಳ್ತಾರೆ, ಲೋಟಸ್ ಫೀಟ್ ಅಂತ ಹೇಳ್ತಾರೆ, ಚರಣ ಪದ್ಮ ಅಂತ ಹೇಳ್ತಾರೆ. ಯಾಕೆ 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 ಚರಣ ಪದ್ಮ ಅಂತ ಹೇಳ್ತಾರೆ? ಈಗ ನೋಡಿ ಹೇಳ್ತಾರೆ,
ಈ ಜಗತ್ತಿನಲ್ಲಿ ಭಗವಂತನಿಗೆ ಏನಾದ್ರು ಹೋಲಿಕೆ ಮಾಡಬೇಕು ನೋಡಿ. ಭಗವಂತ ಮತ್ತೊಂದು ಹೇಳ್ತಾರೆ, ಕಮಲ ನಯನ ಅಂತ ಹೇಳ್ತಾರಲ್ಲ. ಭಗವಂತನ ಯಾವುದೇ ಶರೀರಕ್ಕೆ ನಾಭಿ ಕಮಲ ಅಂತ ಹೇಳ್ತಾರೆ. ಯಾಕೆ? ಪದ್ಮನಾಭ ಅಂತ ಹೇಳ್ತಾರೆ. ಯಾಕೆ? ಭಗವಂತನಿಗೆ ಯಾವುದೇ ಹೋಲಿಸ್ಬೇಕು ಅಂದ್ರೆ ಪದ್ಮಕ್ಕೆ ಹೋಲಿಸ್ತಾರೆ. ಯಾಕೆ? ಯಾಕೆ ಅಂದ್ರೆ ಕಮಲ ಒಂದೇ ಹೂವು, ಅದು ಬ್ರಹ್ಮದೇವರ ಸೃಷ್ಟಿ ಆಗಿಲ್ಲ. ಈ ಜಗತ್ತಿನಲ್ಲಿ ಎಲ್ಲವೂ ಯಾರಿಂದ ಸೃಷ್ಟಿಯಾಗಿದೆ? ಬ್ರಹ್ಮದೇವರಿಂದ ಸೃಷ್ಟಿಯಾಗಿದೆ. ಆದ್ರೆ ಪದ್ಮ ಒಂದು ಮಾತ್ರ ಅದು ನೇರ ವಿಷ್ಣುವಿನಿಂದಲೇ ಸೃಷ್ಟಿಯಾಗಿದೆ. ಅದಕ್ಕೋಸ್ಕರ ಭಗವಂತನಿಗೆ ಏನಾದ್ರೂ ಹೋಲಿಸ್ಬೇಕು ಅಂತ ಹೇಳಿದ್ರೆ ಅವನಿಂದ ಸೃಷ್ಟಿಯಾಗಿರೋದೇ ಮಾತ್ರ ಅವನಿಂದ ಹೋಲಿಸೋದಕ್ಕೆ ಸಾಧ್ಯ ಆಗತ್ತೆ. ಈ ಜಗತ್ತಿನ ಎಷ್ಟೊಂದು ಹೂಗಳಿರ್ಬೋದು, ಸುಂದರವಾಗಿರ್ಬೋದು, ಆದ್ರೆ ಹೋಲಿಸ್ಬೇಕು ಅಂದ್ರೆ ಯಾವ್ದಕ್ಕೆ ಹೋಲಿಸ್ಬೋದು? ಕಮಲಕ್ಕೆ ಹೋಲಿಸ್ತಾರೆ. ಅದಕ್ಕೋಸ್ಕರ ಪದ್ಮ ಪಲಾಶಾಭ್ಯಾಮ್ ಅಂತ ಹೇಳ್ತಾ ಇದಾರೆ. ಆಮೇಲೆ ಆ ಭಗವಂತ ಏನ್ ಮಾಡಿದ? ಹೇರಳವಾದ ಧನವನ್ನೆಲ್ಲ ಅಲ್ಲಿಯೇ ಬಿಸಿಟ್ಟು ನಿರ್ಭಯರಾಗಿದ್ದರು ಭಯಗೊಂಡವರಂತೆ ನಟಿಸಿ ಅವರಿಬ್ಬರು ತಮ್ಮ ಕಮಲಗಳಂತಹ ಪಾದಗಳಿಂದ ನಡೆದುಕೊಂಡೇ ಅನೇಕ ಯೋಜನೆಗಳ ದೂರ ಹೋದರು. ನಡೆದುಕೊಂಡೇ ಎಷ್ಟೊಂದು ಯೋಜನೆಗಳ ದೂರ ಅವರು ಹೋದರು. ಒಂದು ಯೋಜನೆ ಎಷ್ಟು? 8 ಮೈಲಿ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟೊಂದು ಯೋಜನೆಗಳು ಅವ್ರು ನಡ್ಕೊಂಡು ಹೋಗ್ತಾ ಇದಾರೆ. ಆದ್ರೂ ಜರಾಸಂಧ ಅವನನ್ನ ಹಿಡಿಲಕ್ ಸಾಧ್ಯ ಆಗಿಲ್ಲ. ನಡ್ಕೊಂಡು ಹೋಗ್ತಾ ಇದಾರೆ, ಒಬ್ರು ರಥದಲ್ಲಿ ಹೋಗ್ತಾ ಇದಾರೆ. ಯಾಕೆ ಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಭಗವಂತನನ್ನ ಹಿಡಿಯೋದಷ್ಟು ಸುಲಭ ಅಲ್ಲ. ನಮಗನ್ಸತ್ತೆ ನಾವು ದಾನ ಧರ್ಮವನ್ನ ಮಾಡ್ಬಿಡ್ತೀವಿ, ನಾನು ಕೆಲವು ತಪಸ್ಸೆಗಳನ್ನ ಮಾಡ್ಬಿಡ್ತೀವಿ, ವ್ರತಗಳನ್ನ ಮಾಡ್ಬಿಡ್ತೀವಿ, ಇಲ್ಲ ನಾವು ಹೆಚ್ಚು ಏನಾದ್ರೂ ಬೇರೆ ಬೇರೆ ಧರ್ಮ ಕಾರ್ಯಗಳನ್ನ ಮಾಡ್ಬಿಟ್ಟು ಭಗವಂತನ ನಾವು ಗಳಿಸ್ಕೊಂಡ್ಬಿಡ್ತೀವಿ. ಭಗವಂತ ಹೇಳ್ತಾನೆ, ನನ್ನನ್ನ ಆ ರೀತಿ ಯಾರು ಅವರ ಶ್ರೀಮಂತಿಕೆಯಿಂದ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನನ್ನನ್ನ ಅವರು ಬುದ್ಧಿಶಕ್ತಿಯಿಂದ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನನ್ನ ಅವರ ಸ್ಥಾನಮಾನಗಳಿಂದ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನನ್ನನ್ನ ಕೊಂಡ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದೇ ಒಂದರಿಂದ. ಯಾವುದರಿಂದ? ಭಕ್ತಿಯಿಂದ ಮಾತ್ರ. ಎಲ್ಲಿ ಭಕ್ತಿ ಇರುತ್ತೆ ಭಗವಂತ ಕೊಂಡ್ಕೊಂಡ್ಬಿಡ್ತಾರೆ. ಜರಾಸಂಧ ಭಕ್ತಿ ಇರ್ಲಿಲ್ಲ, ಏನಿತ್ತು? ದ್ವೇಷ ಇತ್ತು. ಆ ದ್ವೇಷದಿಂದ ಭಗವಂತನ ಹೇಗೆ ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ? ಅದಕ್ಕೋಸ್ಕರ ಭಗವಂತ ಏನ್ ಮಾಡ್ದ? ಪಲಾಯನಂ ತೌ ದೃಷ್ಟ ಮಾಗದ ಪ್ರಹಸನ್ ಬಲಿ ಅನ್ವಧಾವ ದ್ರಥಾನಿ ಕೈರಿಶೋಯ ಪ್ರಮಾಣವಿತ್. ಅವರು ಈಗ ಪಲಾಯನ ಮಾಡ್ತಾ ಇದ್ದಾರೆ. ಜರಾಸಂಧ ಗಟ್ಟಿಯಾಗಿ ನಗ್ತಾ ಇದ್ದಾನೆ. ಅವನಿಗೆ ಖುಷಿ ಆಗ್ಬಿಡ್ತು, ಕೃಷ್ಣ ನನಗೆ ಹೆದರಿಸ್ಕೊಂಡು ಓಡ್ತಾ ಇದ್ದಾನೆ ಈಗ ಅಂತ ಹೇಳಿ. ಆಗ ಅವನು ಬೆನ್ನಟ್ತಾ ಇದ್ದಾನೆ, ಆದ್ರೂ ಅವರು ಸಿಕ್ಕಿಲ್ಲ. ಆಮೇಲೆ ನೋಡಿ, ರಾಮಕೃಷ್ಣರಿಬ್ಬರು ಬಹುದೂರ ಓಡಿ ಆಯಾಸಗೊಂಡವರಂತೆ ನಟಿಸುತ್ತಾ ಅವರು ಪ್ರವರ್ಶನ ಅನ್ನುವಂತಹ ಅವರು ಒಂದು ದೊಡ್ಡ ಶಿಖರವನ್ನು ಅವರು ಹತ್ತು ಬಿಡ್ತಾರೆ. ಆಮೇಲೆ ಆ ಶಿಖರವನ್ನು ಹತ್ತಿದ ತಕ್ಷಣ ಜರಾಸಂಧನಿಗೆ ಗೊತ್ತಾಗ್ಬಿಡ್ತು, ಈಗ ಇವರು ಅವ್ರು ತಪ್ಪಿಸ್ಕೊಳ್ಬೇಕು ಅಂತ ಅವರು ಶಿಖರವನ್ನು ಹತ್ತಿದ್ದಾರೆ, ಏನ್ ಮಾಡೋಣ ಅಂತ ಹೇಳಿ ಅವರು ಜರಾಸಂಧನು ಮೇಲೆ ಹೋಗ್ತಾನೆ, ಹುಡ್ಕೊಂಡು. ಆದ್ರೂ ಕೃಷ್ಣ ಸಿಕ್ಕೋದಿಲ್ಲ. ಆಮೇಲೆ ಜರಾಸಂಧನಿಗೆ ಅನ್ಸುತ್ತೆ, ಈಗ ಇಲ್ಲೇ ನಾನು ಇವ್ರನ್ನ ಸಾಯಿಸ್ಬಿಡ್ಬೇಕು. ಏನ್ ಮಾಡ್ತಾನೆ? ಸಂಪೂರ್ಣ ಶಿಖರಕ್ಕೆ ಇವನೇನ್ ಮಾಡ್ತಾನೆ? ಬೆಂಕಿ ಹಚ್ಚಿಬಿಡ್ತಾನೆ. ಶಿಖರಕ್ಕೆ ಬೆಂಕಿ ಹಚ್ಚಿಬಿಟ್ಟು ಸಂಪೂರ್ಣವಾಗಿ ಆ ಶಿಖರ ಏನಾಗ್ಬಿಡುತ್ತೆ? ಸುಟ್ಟೋಗ್ಬಿಡುತ್ತೆ. ಶಿಖರ ಸುಟ್ಟೋಗಿದ ತಕ್ಷಣ ಈಗ ಜರಾಸಂಧನಿಗೆ ಅನ್ಸುತ್ತೆ, ಈಗ ನನ್ನ ಕೆಲಸ ಮುಗೀತು, ಕೃಷ್ಣ ಮತ್ತು ಬಲರಾಮರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಅವನಿಗೆ ಖುಷಿಯಾಗಿ ಅವನ ಸೇನೆ ಎಲ್ಲ ತಗೊಂಡು ಅವನು ವಾಪಸ್ ಹೋಗ್ತಾನೆ. ಆದ್ರೆ ಕೃಷ್ಣ ಬಲರಾಮರು ಏನ್ ಮಾಡ್ತಾರೆ? ತಕ್ಷಣ ಆ ಶಿಖರದಲ್ಲಿ ಹತ್ತಿದ್ರಲ್ಲ, ಹೇಳ್ತಾರೆ ಸುಮಾರು 80 ಯೋಜನೆಗಳು. 80 ಯೋಜನೆ ಅಂದ್ರೆ ಎಷ್ಟಾಗುತ್ತೆ? ಒಂದು ಯೋಜನೆ ಅಂದ್ರೆ ಆದ್ರೆ 80 ಅಂತ ಹೇಳಿದ್ರೆ ಸುಮಾರು 90 ಮೈಲಿಗಳು. ಅಷ್ಟು ಮೈಲಿಯಿಂದ ಅಲ್ಲಿಂದ ಧುಮುಕ್ತಾರೆ. ಆ 90 ಮೈಲಿಯಿಂದ ಧುಮುಕಿ ಏನಾಗುತ್ತೆ? ಕೃಷ್ಣ ಬಲರಾಮರು ಸೇಫ್ ಲ್ಯಾಂಡಿಂಗ್ ಆಗುತ್ತೆ. ಸಾಮಾನ್ಯವಾಗಿ ಧುಮುಕಿದ್ರೆ ಏನಾಗುತ್ತೆ? ಒಂದು ಬಿಲ್ಡಿಂಗ್ ಇಂದ ಇಲ್ಲಿಂದ ಮೇಲೆ ಬಿದ್ದರೆ ಕೈಕಾಲು ಮರ್ಕೊಂಡ್ಬಿಟ್ಟಿರ್ತೀವಿ, ಆಮೇಲೆ ಏನು ಸಿಗೋದಿಲ್ಲ. ಯಾವ್ದಾದ್ರು ಬೆಟ್ಟದಿಂದ ಬಿದ್ದಿದ್ದಾರೆ ಅಂತಾನು ಒಂದು ನಿಶಾನೆ ಸಿಗೋದಿಲ್ಲ. ಆದ್ರೆ ಕೃಷ್ಣ ಬಲರಾಮರು ಅಲ್ಲಿಂದ ಧುಮುಕಿದ್ರು ಅವ್ರು ಸೇಫ್ ಲ್ಯಾಂಡ್ ಆಗ್ಬಿಟ್ಟು ನಡ್ಕೊಂಡು
ವಾಪಸ್ ಹೋಗ್ತಾರೆ. ಈ ರೀತಿ ಶಾಸ್ತ್ರ ಹೇಳುತ್ತೆ. ಅಂತ ಹೇಳಿದ್ರೆ ಭಗವಂತ ಏನೇ ಲೀಲೆಯನ್ನ ಮಾಡ್ತಾರಲ್ಲ ಅದು ಯಾವ ರೀತಿ ಇರುತ್ತೆ? ಎಲ್ಲವೂ ದಿವ್ಯವಾಗಿದೆ. ಅಂದ್ರೆ ನಾವು ಯಾವಾಗ್ಲೂ ಭಗವಂತನ ಲೀಲೆಗಳನ್ನ ಮನುಷ್ಯನ ಲೀಲೆಯ ರೀತಿ ನೋಡಬಾರದು. ಅದಕ್ಕೋಸ್ಕರ ಶಾಸ್ತ್ರ ಈ ರೀತಿ ರುಕ್ಮಿಣಿಯ ವಿವಾಹದ ಮುಂಚೆ ಹೇಳ್ತಾ ಇದ್ದಾರೆ ಶುಕದೇವ ಗೋಸ್ವಾಮಿ. ಯಾಕೆ ಅಂತ ಹೇಳಿದ್ರೆ ತಿಳ್ಕೊಳ್ಳಿ, ರುಕ್ಮಿಣಿಯ ವಿವಾಹ ಕೃಷ್ಣನ ವಿವಾಹ ನಡೆಯುತ್ತಲ್ಲ, ಅದು ಒಂದು ಸಾಮಾನ್ಯ ವ್ಯಕ್ತಿಗಳ ವಿವಾಹ ರೀತಿ ಅಲ್ಲ. ಆ ವಿವಾಹಕ್ಕೂ ಈ ವಿವಾಹಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ತೋರಿಸ್ಕೊಡೋದಕ್ಕಾಗಿನೇ ಈಗ ಇವರು ಈ ರೀತಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಈಗ ಭಗವಾನಪಿ ಗೋವಿಂದ, ಎಲ್ಲರೂ ಹೇಳಿ, ಉಪಯೇಮೆ ಕುರುದ್ವಹ ವೈದರ್ಭೀಂ ಭೀಷ್ಮಕ ಸುತಾಂ, ವೈದರ್ಭೀಂ ಭೀಷ್ಮಕ ಸುತಾಂ ಶ್ರಿಯೋ ಮಾತ್ರಾಂ ಸ್ವಯಂವರೇ. ಹೇಳ್ತಾರೆ ಅವರು ಭಗವಾನ್ ಗೋವಿಂದ. ಆ ಗೋವಿಂದ ಯಾರು? ಸಾಮಾನ್ಯವಾದ ಒಬ್ಬ ಗೋಪಾಲಕ ಅಲ್ಲ, ಅವನು ಸಾಕ್ಷಾತ್ ಭಗವಂತ. ಭಗವಂತನಾಗಿದ್ರು ಅವನೇನ್ ಮಾಡ್ದ? ರುಕ್ಮಿಣಿಯ ಜೊತೆ ವಿವಾಹ ಮಾಡ್ಕೊಂಡ. ಈಗ ಈ ಪ್ರಶ್ನೆ ಬರುತ್ತೆ, ಭಗವಂತ ಯಾಕೆ ಮದ್ವೆ ಮಾಡ್ಕೊಳ್ಬೇಕು ಅಂತ ಹೇಳಿ. ಭಗವಂತ ಆಪ್ತಕಾಮ. ಆಪ್ತಕಾಮ ಅಂತ ಹೇಳಿದ್ರೆ ಅವನಿಗೆ ಸಂತೋಷ ಪಡಿಸೋದಕ್ಕೆ ಯಾವುದೇ ಭೌತಿಕ ವಸ್ತುಗಳು ಬೇಡ. ನೋಡಿ, ನಮಗೆ ಅನ್ಸುತ್ತೆ ನಾವೇನಾದ್ರು ತಿಂದ್ರೇನೆ ನಾವು ಜೀವಂತವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ತಿನ್ನೋದಕ್ಕಿಲ್ಲ ಅಂದ್ರೆ ನಮಗೆ ಆಗೋದಿಲ್ಲ. ಆಮೇಲೆ ಈ ಜಗತ್ತಿನಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಮದುವೆ ಆಗುತ್ತೆ. ಆಮೇಲೆ ಭಗವಂತನಿಗೂ ಅದೇ ರೀತಿ ಆಗ್ಲೇಬೇಕು ಅಂತ ಅವಶ್ಯಕತೆ ಏನಿಲ್ಲ. ಆದ್ರೂ ಭಗವಂತ ಮದ್ವೆ ಮಾಡ್ಕೊಂಡ್ರು. ಯಾಕೆ? ಈ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ, ಭಗವಂತ ಒಬ್ಬ ಮನುಷ್ಯನ ರೀತಿನಲ್ಲಿ ಇಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಮನುಷ್ಯ ಈ ಜಗತ್ತಿನಲ್ಲಿ ಬಂದಾಗ ಏನೆಲ್ಲ ಮಾಡ್ತಾನೆ, ಅದೇ ರೀತಿ ಸಾಮಾನ್ಯ ಜನರಂತೆ ಅವನು ಬಾಹ್ಯ ರೂಪದಲ್ಲಿ ಲೀಲೆಯನ್ನು ಮಾಡ್ತಾನೆ. ಆದ್ರೆ ಆಂತರಿಕವಾಗಿ ಅವನು ಮತ್ತೊಂದು ಏನೋ ಅವನ. ಈಗ ಹೇಳ್ತಾರೆ ರುಕ್ಮಿಣಿ ಯಾರು? ಅವಳೊಬ್ಬ ಸಾಮಾನ್ಯ ಸ್ತ್ರೀ ಅಲ್ಲ. ಹೇಳ್ತಾರೆ ರುಕ್ಮಿಣಿ ಸಾಕ್ಷಾತ್ ಲಕ್ಷ್ಮಿ. ಲಕ್ಷ್ಮಿ ಯಾರು? ಜಗನ್ಮಾತೆ, ಶಕ್ತಿ ತತ್ವ. ಈಗ ಸೀತೆ ರಾಮ ಏನು? ರಾಮ ಮತ್ತು ಸೀತೆ ಯಾರು? ಲಕ್ಷ್ಮೀನಾರಾಯಣನೇ. ಕೃಷ್ಣ ರುಕ್ಮಿಣಿ ಯಾರು? ಅವರು ಲಕ್ಷ್ಮೀನಾರಾಯಣನೇ. ಅವರು ಸಕಲ ಜೀವಿಗಳ ತಂದೆ ತಾಯಿ ಇದ್ದಾಗೆ. ಈಗ ಆದ್ರೆ ಲಕ್ಷ್ಮಿ ಶಕ್ತಿ, ಕೃಷ್ಣ ಯಾರು? ಶಕ್ತಿಮಾನ್. ಶಕ್ತಿಮಾನ್ ಮತ್ತು ಶಕ್ತಿ ಅವರಿಬ್ಬರ ನಡುವೆ ಯಾವಾಗಲೂ ಶಾಶ್ವತವಾದಂತ ಸಂಬಂಧ ಇದೆ. ಅವ್ರು ಈ ಜಗತ್ತಿನಲ್ಲಿ ಮಾತ್ರ ಮದುವೆ ಮಾಡ್ಕೊಂಡ್ರೆ ಸಂಬಂಧ ಇದೆ ಅಂತಲ್ಲ, ಅವರ ಸಂಬಂಧ ಶಾಶ್ವತವಾಗಿದೆ. ಯಾಕೆಂದ್ರೆ ಅವರು ಭಗವಂತ ಈಗ ನಾವೆಲ್ಲರೂ ಈಗ ನಾವು ಯಾರಿಗಾದ್ರು ಕೇಳಿದ್ರೆ ನಿಮ್ಮ ವಯಸ್ಸೆಷ್ಟು ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಮಾತಾಜಿ ನಿಮ್ಮ ವಯಸ್ಸೆಷ್ಟು ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? 51 ಅಂತ ಮಾತಾಜಿ ಹೇಳ್ತಾರೆ. ಆದ್ರೆ ಈ 51 ಅನ್ನೋಂಥದ್ದು ಯಾರ ಏಜ್ ಇದು? ಈ ಜನ್ಮದ್ದು, ಶರೀರದ್ದ, ಆತ್ಮದ್ದ? ಆತ್ಮಕ್ಕೆ ಏಜ್ ಅನ್ನೋಂಥದ್ದು ಇದೆಯಾ? ಆತ್ಮ ಅನ್ನೋಂಥದ್ದು ಏನು? ಶಾಶ್ವತವಾಗಿರುವಂಥದ್ದು. ಆತ್ಮಕ್ಕೆ ಇಷ್ಟೇ ವಯಸ್ಸು ಅನ್ನೋಂಥದ್ದಿಲ್ಲ. ಆದ್ರೆ ಶರೀರಕ್ಕೆ ವಯಸ್ಸಿದೆ, ಶರೀರಕ್ಕೆ ಮೃತ್ಯು ಇದೆ, ಆದ್ರೆ ಆತ್ಮಕ್ಕೆ ಮೃತ್ಯು ಇಲ್ಲ. ಈಗ ರುಕ್ಮಿಣಿ ಮತ್ತೆ ಕೃಷ್ಣನ ಜೊತೆ ಮದುವೆ ಆಗ್ತಾ ಇರುವಾಗ ಇದು ಶಾರೀರಿಕ ಸಂಬಂಧ ಅಲ್ಲ, ಇದು ಆತ್ಮದ ಸಂಬಂಧ. ಅದಕ್ಕೋಸ್ಕರ ಈಗ ಹೇಳ್ತಾ ಇದಾರೆ, ಹೇ ಕುರುಶ್ರೇಷ್ಠನೇ, ಎಲ್ಲರೂ ಧ್ಯಾನಪೂರ್ವಕ ಕೇಳಿಸ್ಕೊಳ್ಳಿ. ಹೇ ಕುರುಶ್ರೇಷ್ಠನೇ, ಪರಮ ಪ್ರಭುವಾದ ಗೋವಿಂದನೇ, ಭೀಷ್ಮಕನ ಮಗಳಾದ ವೈದರ್ಭಿ. ವಿದರ್ಭ ಅನ್ನೋ ಒಂದು ಕ್ಷೇತ್ರ, ವಿದರ್ಭದಲ್ಲಿ ಹುಟ್ಟಿರುವಂತವ್ರು ವೈದರ್ಭಿ. ಆ ವಿದರ್ಭದ ರಾಜ ಯಾರು? ಭೀಷ್ಮಕ. ಅವರಿಗೆ ವಿವಾಹನಾದನು. ಅವಳು ಭಾಗ್ಯ ದೇವತೆಯ ನೇರ ವಿಸ್ತೃತ ರೂಪವಾಗಿದ್ದಳು. ಭಾಗ್ಯ ದೇವತೆ ಅಂದ್ರೆ ಯಾರು? ಲಕ್ಷ್ಮಿ. ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ. ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಯಾರು? ಶ್ರೀಮತಿ ರುಕ್ಮಿಣಿ.
ಆಕೆಯ ಅಪೇಕ್ಷೆಯಂತೆ ಕೃಷ್ಣನು ಅವಳನ್ನು ವಿವಾಹವಾದನು. ಯಾರ ಅಪೇಕ್ಷೆ ಇತ್ತು? ರುಕ್ಮಿಣಿ ಅಪೇಕ್ಷೆ ಇತ್ತು. ಈ ಸಂದರ್ಭದಲ್ಲಿ ಅವನು ಶಿಶುಪಾಲನ ಪಕ್ಷದವರಾದ ಶಾಲ್ವನೆ ಮೊದಲಾದ ರಾಜರನ್ನು ಹೊಡೆದುರುಳಿಸಿದನು. ಗರುಡನು ದೇವತೆಗಳಿಂದ ಅಮೃತವನ್ನು ಕದ್ದಂತೆ ಶ್ರೀಕೃಷ್ಣನು ಎಲ್ಲರನ್ನು ನೋಡುತ್ತಿದ್ದಂತೆ ರುಕ್ಮಿಣಿಯನ್ನು ಅಪಹರಿಸಿದನು. ಈಗ ರುಕ್ಮಿಣಿಯ ವಿವಾಹ ಹೇಗಾಯ್ತು? ಅದು ಒಂದು ದೊಡ್ಡ ಸಸ್ಪೆನ್ಸ್. ಆ ಸಸ್ಪೆನ್ಸ್ ಏನು ಅಂತ ಹೇಳಿದ್ರೆ, ಕೃಷ್ಣ ಏನ್ ಮಾಡ್ತಾನೆ, ರುಕ್ಮಿಣಿಯ ವಿವಾಹ ಒಂದು ಸಾಮಾನ್ಯ ವಿವಾಹ ರೀತಿ ಮಾಡೋದಿಲ್ಲ. ರುಕ್ಮಿಣಿಯನ್ನು ಅಪಹರಣ ಮಾಡ್ಕೊಂಡು ಹೋಗ್ತಾನೆ. ಈಗ ಇದನ್ನ ಕೇಳಿದ ತಕ್ಷಣ ಕಲಿಯುಗದಲ್ಲಿ ತುಂಬಾ ಖುಷಿ ಆಗ್ಬಿಡುತ್ತೆ ಎಲ್ಲರಿಗೂ. ಎಲ್ಲ ಈಗಿನ ಕಾಲದಲ್ಲಿ ಅರೇಂಜ್ ಮ್ಯಾರೇಜ್ ಯಾರಿಗೂ ಇಷ್ಟ ಇಲ್ಲ. ಎಲ್ಲರಿಗೂ ಅನ್ಸುತ್ತೆ ಈ ರೀತಿ ಕಿಡ್ನಾಪ್ ಮಾಡ್ಕೊಂಡು ಹೋಗೋದು, ಮದುವೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಆಮೇಲೆ ಕೃಷ್ಣ ಮಾಡ್ಕೊಂಡಿದ್ದಾನೆ, ನಾವು ಕೃಷ್ಣನ ಪದದಲ್ಲಿ ನಾವು ಪಾಲನೆ ಮಾಡೋಣ. ಕೃಷ್ಣನೇ ಮಾಡ್ದ ನಮ್ಮ ದೇವರಲ್ಲ, ಅದಕ್ಕೆ ನಾವು ಮಾಡ್ಬೇಕು, ಹೌದಲ್ಲ? ಈ ರೀತಿ ಜನ ಎಲ್ಲ ತಿಳ್ಕೊಳ್ತಾರೆ. ಆದ್ರೆ ಕೃಷ್ಣ ಅಪಹರಣೆ ಮಾಡೋಕ್ಕಿಂತ ಮುಂಚೆ ಬೇರೆ ಎಲ್ಲ ಲೀಲೆಗಳನ್ನು ಮಾಡಿದ್ರು. ಏನೆಲ್ಲ ಲೀಲೆಗಳನ್ನು ಮಾಡಿದ್ರು ಕೃಷ್ಣ? ಆಸುರಗಳನ್ನ ಸಂಹಾರ ಮಾಡಿದ್ರು, ಗೋವರ್ಧನ ಗಿರಿಯನ್ನು ಎತ್ತಿದ್ರು, ಆಮೇಲೆ ಅಗ್ನಿಯನ್ನ ಕೊಡದ್ ಬಿಟ್ಟಿದ್ರು, ಆಮೇಲೆ ಕಾಳಿಯನ ಮೇಲೆ ನೃತ್ಯವನ್ನು ಮಾಡಿದ್ರು. ಈ ಎಲ್ಲಾ ಅಸುರಗಳನ್ನೆಲ್ಲ ಸಂಹಾರ ಮಾಡಿದ್ಮೇಲೆ ಕೃಷ್ಣ ರುಕ್ಮಿಣಿಯನ್ನ ಕಿಡ್ನಾಪ್ ಮಾಡ್ತಾರೆ. ಸೊ ಈ ಜಗತ್ತಿನಲ್ಲಿ ಯಾರು ಕೃಷ್ಣನನ್ನ ಅನುಕರಣೆ ಮಾಡ್ಬೇಕು ಅಂತ ಇದ್ದಾರೆ, ಅವರು ಮೊದಲು ಕೃಷ್ಣನ ಬೇರೆ ಲೀಲೆಗಳನ್ನು ಅನುಕರಣೆ ಮಾಡ್ಬೇಕು, ಎಲ್ಲ ಅಸುರರನ್ನ ಕೊಂದಾಕ್ಬೇಕು, ಆಮೇಲೆ ಯಾವ್ದಾದ್ರು ಒಂದು ಸರ್ಪದ ಮೇಲೆ ನೃತ್ಯ ಮಾಡಿ ತೋರಿಸ್ಬೇಕು, ಆಮೇಲೆ ಯಾವ್ದಾದ್ರು ಒಂದು ಪರ್ವತ ಶಿಖರವನ್ನ ಅವ್ರ ಕಿರುಬೆರಳು ಬೇಡ, ಅಟ್ಲೀಸ್ಟ್ ಕೈಯಿಂದ, 2 ಕೈಯಿಂದ ಎತ್ತಿ ತೋರಿಸ್ಬೇಕು. ಸ್ವಲ್ಪ 7 ದಿನ ಆಗಿಲ್ಲ ಅಂತ ಹೇಳಿದ್ರು, 7 ನಿಮಿಷ ಆದ್ರೂ ಎತ್ತಿ ತೋರಿಸ್ಬೇಕು, ಆಮೇಲೆ ಬೇಕಾದ್ರೆ ಕಿಡ್ನಾಪ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಈಗ ಹೇಗೆ ರುಕ್ಮಿಣಿಯ ವಿವಾಹ ಹೇಗಾಯ್ತು ಅಂತ ಹೇಳಿ ನಾವು ಇದನ್ನ ನಾಳೆಯಿಂದ ನಾವು ಚರ್ಚೆಯನ್ನ ಮಾಡೋಣ. ಕೃಷ್ಣ ಹೇಗೆ ರುಕ್ಮಿಣಿ ಹೇಗೆ ಕೃಷ್ಣನಿಗೆ ಪ್ರಪೋಸ್ ಮಾಡ್ತಾಳೆ, ಆಮೇಲೆ ಕೃಷ್ಣ ಹೇಗೆ ಬಂದು ಅಪಹರಣ ಮಾಡ್ಕೊಂಡು ಆಮೇಲೆ ಮದ್ವೆ ಹೇಗಾಗುತ್ತೆ, ಇದೆಲ್ಲವನ್ನು ನಾವು ನಾಳೆಯಿಂದ ಚರ್ಚೆಯನ್ನ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಸಮವೇತ ಗೌರ ಭಕ್ತವೃಂದ ಕಿ ಜೈ. ಮಾತಾಜಿ ಕೇಳ್ತಾ ಇದ್ದಾರೆ, ನಾನು ಈಗ ನಿಮಗೆ ಒಂದು ಶ್ಲೋಕದ ಮುಖಾಂತರ ಹೇಳ್ತೇನೆ. ನಾನು ಬರೀ ನನ್ನಿಂದ ಹೇಳೋದಿಲ್ಲ, ನಾನು ಈ ಶ್ಲೋಕ ಹೇಳ್ತೀನಿ, ನಿಮ್ಗೆಲ್ಲರಿಗೂ ಈ ಶ್ಲೋಕದಿಂದಾನೇ ಗೊತ್ತಾಗುತ್ತೆ. ನೀವೆಲ್ಲರೂ ಹೇಳಿ. ಅತ್ರ ಸಂಕೀರ್ತಿತ ಸಾಕ್ಷಾತ್ ಸರ್ವ ಪಾಪ ಹರೋ ಹರಿಃ ನಾರಾಯಣೋ ಹೃಷಿಕೇಶೋ ಭಗವಾನ್ ಸಾತ್ವತಾಂ ಪತಿ. ಇದ್ರ ಹೇಳ್ತಾರೆ, ಅತ್ರ ಸಂಕೀರ್ತಿತ ಸಾಕ್ಷಾತ್, ಎಲ್ಲಿ ಭಗವಂತನ ಸಂಕೀರ್ತನೆ ನಡೆಯುತ್ತೆ, ಭಗವಂತನ ನಾಮ ಜಪ ನಡೆಯುತ್ತೆ, ಸರ್ವ ಪಾಪ ಹರೋ ಹರಿಹಿ, ನಮ್ಮ ಹೃದಯದಲ್ಲಿ ಈ ಕಲ್ಮಶಗಳೆಲ್ಲ ಯಾವ ರೂಪದಲ್ಲಿದೆ ನಮಗ್ ಗೊತ್ತಾಗ್ತಾ ಇರುತ್ತೆ ನೋಡಿ. ಕೆಲವು ಸಲ ದ್ವೇಷದ ಭಾವನೆಗಳು ಬರುತ್ತೆ. ಪಕ್ಕದವರು ಮಾರುತಿ ಕಾರ್, ನಮ್ಮ ಹತ್ರ ಮಾರುತಿ ಕಾರ್ ಇದೆ, ಪಕ್ಕದ ಮನೆಯವ್ರ ಹತ್ರ BMW ಕಾರ್ ಇದೆ. ನಮ್ಗನ್ಸುತ್ತೆ ಅವ್ರ ಕಾರ್ ಆಕ್ಸಿಡೆಂಟ್ ಆಗೋಗ್ಬಿಡ್ಲಿ. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ದ್ವೇಷದ ಭಾವನೆ ಬಂದ್ಬಿಡುತ್ತೆ. ಕೆಲವು ಸಲ ಬೇರೆಯವರು ಮೇಲ್ ಹೋಗ್ತಾ ಇದ್ರೆ ನಮಗೆ ಅನ್ಸುತ್ತೆ ನಾವ್ ಯಾಕೆ ಇಲ್ಲೇ ಇರೋದು, ನಾವು ಮುಂದೆ ಹೋಗ್ಬೇಕು ಅಂದ್ರೆ ಇದು ದ್ವೇಷದ ಭಾವನೆ ಬರುತ್ತೆ. ಇಲ್ಲ ಕೆಲವು ಸಲ ಯಾರಾದ್ರ ಮೇಲೆ ತುಂಬಾ ಕ್ರೋಧದ ಭಾವನೆ ಬರುತ್ತೆ. ಇಲ್ಲ ಕೆಲವು ಸಲ ಕಾಮ ಜಾಗೃತ ಆಗತ್ತೆ. ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯ, ಈ ಎಲ್ಲಾ ಅನರ್ಥಗಳು ಏನಾಗುತ್ತೆ ಮನಸ್ಸಿನಲ್ಲಿ ಆಗಾಗ ಬರ್ತಾ ಇರುತ್ತೆ ನಮಗೆ. ಈ ಅನರ್ಥಗಳು ಏನ್ ಮಾಡುತ್ತೆ, ಇದೆಲ್ಲ ಯಾಕಿದೆ ಅಂತ ಹೇಳಿದ್ರೆ ಹಿಂದಿನ ಕರ್ಮಗಳು ಮಾಡಿರೋದ್ರ ಫಲ ಈಗ ನಮಗೆ ಅನುಭವ ಆಗ್ತಾ ಇದೆ. ಈಗ ಇದನ್ನೆಲ್ಲ ಹೇಗೆ ನಾವು ದೂರ ಮಾಡೋದಕ್ಕೆ ಸಾಧ್ಯ ಆಗತ್ತೆ? ಸರ್ವ ಪಾಪ ಹರೋ ಹರಿಹಿ,
ಸತ್ಸಂಗದಲ್ಲಿ ಬಂದು ಕೂತ್ಕೊಂಡ್ರೆ ಸಾಕು. ಇನ್ನು ನಾಳೆ ನಿಮ್ಗೆ ಇನ್ನು ವಿಶ್ಲೇಷಣೆ ಬರುತ್ತೆ. ಆದ್ರೆ ಈಗ ಸಂಕ್ಷಿಪ್ತವಾಗಿ ಹೇಳ್ತೀನಿ, ಬರೀ ಸತ್ಸಂಗದಲ್ಲಿ ಬಂದ್ರೆ ಸಾಕು. ಸತ್ಸಂಗದಲ್ಲಿ ಬಂದ್ರೆ ನಾವು ಹರಿನಾಮ ಬಗ್ಗೆ ಕೇಳ್ತೀವಿ, ಆಮೇಲೆ ನಾವು ಶ್ರೀಮದ್ ಭಾಗವತದ ಚರ್ಚೆಯನ್ನ ಮಾಡ್ತೀವಿ. ಭಗವಂತನ ಮುಖದಿಂದ ಬಂದಿರುವಂತಹ ಈ ವಾಕ್ಯಗಳನ್ನ ನಾವು ಯಾವಾಗ ಕೇಳ್ತೀವಲ್ಲ, ನಮ್ಮ ಕಲ್ಮಶಗಳೆಲ್ಲವೂ ದೂರ ಹೋಗ್ಬಿಡುತ್ತೆ. ನೋಡಿ, ಈಗ ನಿಮ್ಮೆಲ್ಲರಿಗೂ ಹೇಗೆ ಅನುಭವ ಆಗಿರ್ಬೋದು, ಈ 1 ಗಂಟೆ ನಾವು ಭಗವಂತನ ಬಗ್ಗೆ ಚರ್ಚೆ ಆಯ್ತು, ಹೇಗೆ ಅನ್ನಿಸ್ತು ಮನಸ್ಸು? ಎಲ್ಲ ಚಿಂತೆ ಮನೆಯಲ್ಲಿ ಇದು ಮುಗ್ದಿದ ತಕ್ಷಣ ಚಿಂತೆ ಪ್ರಾರಂಭ ಆಗ್ಬಿಡುತ್ತೆ ನೋಡಿ, ಹೌದಲ್ಲ? ಬರೋಕ್ಕಿಂತ ಮುಂಚೆ ಚಿಂತೆ ಇರುತ್ತೆ, ಆಮೇಲೆ ಇಲ್ಲಿಂದ 1 ಕಾಲು ಆಚೆ ಇಟ್ಟಿದ ತಕ್ಷಣ ಮತ್ತೆ ಎಲ್ಲ ಸೈಕಲ್ ಪ್ರಾರಂಭ ಆಗ್ಬಿಡುತ್ತೆ. ಇಲ್ಲಿ ಕುತ್ಕೊಂಡಿರುವಾಗ ಸಂಪೂರ್ಣವಾಗಿ ಸತ್ಸಂಗದಲ್ಲಿ ಮನಸ್ಸು ಶುಭ್ರವಾಗಿರುತ್ತೆ, ಶಾಂತವಾಗಿರುತ್ತೆ, ನಿರ್ಮಲವಾಗಿರುತ್ತೆ, ಆಮೇಲೆ ಪ್ರಸನ್ನವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಭಗವಂತನ ಚರ್ಚೆ ನಡೀತಾ ಇದೆ. ಎಲ್ಲಿ ಭಗವಂತನ ನಾಮಜಪ ನಡೆಯುತ್ತೆ, ಎಲ್ಲಿ ಭಗವಂತನ ಚರ್ಚೆ, ಭಗವದ್ಗೀತೆ ಶ್ರೀಮದ್ ಭಾಗವತದ ಚರ್ಚೆ ಆಗುತ್ತೆ, ಆಮೇಲೆ ಎಲ್ಲಿ ಭಗವಂತನ ಭಕ್ತರ ಸಂಘ ಇರುತ್ತೆ, ಆಗ ನಮ್ಮ ಮನಸ್ಸು ಶುಭ್ರ ಆಗೋಗ್ಬಿಡುತ್ತೆ. ನಾವು ಅದಕ್ಕೆ ಸೆಪರೇಟ್ ಡಿಟರ್ಜೆಂಟ್ ಸೋಪ್ ಹಾಕಿ ತೊಳೆಯೋದು ಬೇಕಿಲ್ಲ. ಆ ರೀತಿ ಡಿಟರ್ಜೆಂಟ್ ಸಿಗೋದಿಲ್ಲ ನಮಗೆ. ಬೇರೆ ಬೇರೆ ಡಿಟರ್ಜೆಂಟ್ ಬಟ್ಟೆ ಒಗೆಯೋದಕ್ಕೆ ಸಿಗುತ್ತೆ. ಮನಸ್ಸಿನ ಕಲ್ಮಶವನ್ನ ದೂರ ಮಾಡೋದಕ್ಕೆ ಯಾವ್ದಾದ್ರು ಡಿಟರ್ಜೆಂಟ್ ಇದೆಯಾ? ಸೈಂಟಿಸ್ಟ್ ಬೇರೆ ಬೇರೆದು ಅವ್ರು ಕಂಡಿಡ್ದಿದ್ದಾರೆ, ಆದ್ರೆ ಮನಸ್ಸಿನ ಕಲ್ಮಶ ತೆಗೆದಾಕೋದಕ್ಕೆ ಒಬ್ರು ಕಂಡಿಡ್ದಿಲ್ಲ. ಅದು ಆಗೋದೇ ಇಲ್ಲ. ಯಾಕೆ? ಅದು ಒಂದರಿಂದ ಆಗತ್ತೆ ಅಂತ ಹೇಳಿದ್ರೆ ಹರಿನಾಮದಿಂದ ಮಾತ್ರ ಆಗತ್ತೆ. ಹರೇ ಕೃಷ್ಣ ಮಹಾಮಂತ್ರದಿಂದ ಆಗುತ್ತೆ. ಎಲ್ಲರೂ ಜೋರಾಗಿ ಹೇಳಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದಿಷ್ಟೇ ಅಲ್ಲ, ಈಗ ಹೇಳ್ತಾ ಇದೆ ಶಾಸ್ತ್ರ, ಹೇಳ್ತಾ ಇದೆ, ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಂ ಸ್ತಂ ನಮಾಮಿ ಹರಿಂ ಪರಂ. ಇದು ಭಾಗವತದ ಅಂತಿಮ ಶ್ಲೋಕ. ಇದು ಅಂತಿಮ ಶ್ಲೋಕ. ಈಗ ಕೊನೆಯಲ್ಲಿ ಏನಾದ್ರೂ ಹೇಳ್ತಾ ಇದಾರೆ ಅಂದ್ರೆ ಅರ್ಥ ಏನು? ಇದು ಕನ್ಕ್ಲೂಷನ್. ಇದನ್ನ ನೀವು ಮನದಟ್ಟು ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ಭಗವದ್ಗೀತೆಯಲ್ಲೂ ಭಗವಂತ ಹೇಳ್ತಾರೆ, ಕನ್ಕ್ಲೂಷನ್ ಕೊನೆಯಲ್ಲಿ ಹೇಳ್ತಾರೆ ಏನ್ ಮಾಡ್ಬೇಕು ಅಂತ ಹೇಳಿ. ಅದೇ ರೀತಿ ಭಾಗವತದಲ್ಲಿ ಕೊನೆಯ ಶ್ಲೋಕ ಅಂತ ಹೇಳಿದ್ರೆ ನಾಮ ಸಂಕೀರ್ತನಂ ಯಸ್ಯ, ನಾಮ ಸಂಕೀರ್ತನೆಯನ್ನ ಮಾಡಬೇಕು, ಅಂದ್ರೆ ನಾಮ ಜಪವನ್ನ ಮಾಡಬೇಕು ಪ್ರತಿದಿನ. ನೋಡಿ, ಪ್ರಭುಪಾದರು ಹೇಳ್ತಾ ಇದ್ರು, ನೀವು ಪ್ರತಿದಿನ 16 ಮಾಲೆ ಜಪ ಮಾಡಿ, ಆಮೇಲೆ ಶ್ರೀಮದ್ ಭಾಗವತವನ್ನ ಓದಿ, ನಾನು ನಿಮ್ಮೆಲ್ಲರನ್ನು ವೈಕುಂಠಕ್ಕೆ ಇದೇ ಜೀವನದಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಭುಪಾದರು ಎಲ್ಲರಿಗೂ ಪ್ರಾಮಿಸ್ ಮಾಡಿದ್ರು. ನೋಡಿ ಏನಿದೆ, ಇದೇ ಜೀವನದಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ನಮ್ಮ ಎಷ್ಟೋ ಹಿಂದಿನ ಜನ್ಮಗಳಲ್ಲಿ ನಾವು ಏನೆಲ್ಲ ಮಾಡ್ಬಿಟ್ಟಿರ್ಬೋದು, ಆದ್ರೆ ಪ್ರಭುಪಾದರು ಹೇಳ್ತಾ ಇದಾರೆ ಇದೇ ಜನ್ಮದಲ್ಲಿ ನಾವೇನಾದ್ರೂ, ಪ್ರಭುಪಾದರು ಹೇಳ್ತಾ ಇದಾರೆ 16 ಮಾಲೆ ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡಿ, ಆಮೇಲೆ ಶ್ರೀಮದ್ ಭಾಗವತವನ್ನ ಓದಿ. ನಮ್ಗೆ ತಕ್ಷಣ 16 ಮಾಲೆ ಜಪ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಪ್ರಾರಂಭ ಮಾಡ್ಬೋದು. ಏನು ಮಾಡ್ತಾ ಇಲ್ಲ ಅಂದ್ರೆ 1 ರೌಂಡ್ 2ರಿಂದ ಪ್ರಾರಂಭ ಮಾಡ್ಬೋದು, ಆಮೇಲೆ 4, 8, 12. ಕೆಲವರೆಲ್ಲರೂ ನೋಡಿ ಇನ್ನೂ ಜಾಸ್ತಿ ಮಾಡ್ತಾ ಇದಾರೆ. ಮಾತಾಜಿ 32 ಮಾಡ್ತಾ ಇದಾರೆ, ಆಮೇಲೆ ಆ ಮಾತಾಜಿ 20 ಮಾಡ್ತಾ ಇದಾರೆ. ಆಮೇಲೆ ನಮ್ಮ ಪ್ರಭುಜಿ ಒಬ್ರಿದ್ದಾರೆ, ಅವರು ಪ್ರತಿದಿನ 64 ಮಾಡ್ತಾ ಇದಾರೆ. 64 ಏನು? 64 ಏನು ಮಂತ್ರಗಳಲ್ಲ, 64 ಮಾಲೆಗಳು. ಅದನ್ನ ಮಾಡೋದಕ್ಕೆ ಸುಮಾರು ಎಷ್ಟೊತ್ತಾಗುತ್ತೆ ಸಮಯ ಆಗುತ್ತೆ ಪ್ರಭುಜಿ? ಕನಿಷ್ಠ ಪಕ್ಷ 6 ಗಂಟೆ ಆಗುತ್ತೆ. ನೋಡಿ, ನಾಮ ಜಪ ಎಷ್ಟು ಮಾಡ್ತೀವಲ್ಲ ಅಷ್ಟು ನಮ್ಮ ಮನಸ್ಸು ಶುಭ್ರ ಆಗುತ್ತೆ. ಇದಕ್ಕೆ ಮತ್ತೇನು ಸೊಲ್ಯೂಷನ್ ಇಲ್ಲ. ಯಾವುದೋ ಒಂದು ಕೆಮಿಕಲ್ ಹಾಕ್ಬಿಟ್ರೆ ಕ್ಲೀನ್ ಆಗುತ್ತೆ, ಆಗೋದಿಲ್ಲ. ಟೇಬಲ್ ಕ್ಲೀನ್ ಮಾಡ್ಬೋದು, ಬಟ್ಟೆ ಕ್ಲೀನ್ ಮಾಡ್ಬೋದು, ನಮ್ಮ ಮೈ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ಬೇರೆ ಬೇರೆ ಹಾಕಿ. ಮನಸ್ಸು ಅದು ಶುಭ್ರ ಹೇಗಾಗುತ್ತೆ ಅಂತ ಹೇಳಿದ್ರೆ ಭಗವಂತನ ನಾಮ ಸಂಕೀರ್ತನೆ ಮಾಡೋದ್ರಿಂದ ಮಾತ್ರ. ಹರೇ ಕೃಷ್ಣ.